ಪ್ರತಿಯೊಂದು ರಾತ್ರಿಗೆ ಹೊತ್ತಿ ನಮ್ಮ ಸೇವೆಯನ್ನು ಕೊಡ್ತಿದ್ದೆ. ನಾನು ಯಾಕೆ ಹೇಳಿದ್ರೆ ನಾನು ಇದನ್ನು ಬೂಸ್ಟ್ ಮಾಡೋದಲ್ಲ, ಕಷ್ಟ ಕಾಲದಲ್ಲಿ ಬಂದು ನಮ್ಮ ಹತ್ರ ಡಾಕ್ಟ್ರೇ ನೀವು ಬರಬೇಕು, ನನಗೇನಾದ್ರು ಹೊಟ್ಟೆ ನೋವು, ಮೋಷನ್ ಹೋಗೋದು, ಬ್ಲೀಡಿಂಗ್ ಆಗೋದು, ಅದೆಲ್ಲ ಕೆಲವು ಪ್ರಾಬ್ಲಮ್ಸ್ ಉಂಟು ಪಾಪ. ಅದನ್ನು ಕೇಳುವಾಗ ನಮಗೂ ಕೂಡ ಭಾಳ ಬೇಜಾರಾಗ್ತದೆ. ನಾನು ಯಾವಾಗಲೂ ಹೇಳೋದುಂಟು, ಅರಿತು ಬಾಳುವುದೇ ಬಾಳು ಬಂಗಾರ, ಬೆರೆತು ಬಾಳಿದರೇನೆ ಬಾಳು ಸಿಂಗಾರ, ಅರಿತು ಬೆರೆತು ಬಾಳಿದರೇನೆ ಜೀವನ ಸಾಕ್ಷಾತ್ಕಾರ ಅಂತೇಳಿ. ದೇಹ ಸಂಬಂಧಿ ಕಾಯಿಲೆ ಅಂದರೆ ಈಗಿನದ್ದು ಒಂದು ಹೇಳ್ತೇನೆ, ಸೆಡೆಂಟರಿ ಲೈಫ್. ಏನೂ ಕೆಲಸ ಮಾಡದಿದ್ದರೆ ಏನಾಗ್ತದೆ, ಅದು ಫುಡ್ ಹೋಗಿ ದಾಸ್ತಾನು ಆಗ್ತದೆ. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 3 ದಿವಸ ಆದ ಕೂಡಲೇ ತನ್ನಷ್ಟಕ್ಕೆ ಶುಗರ್ ಏರ್ತದೆ. ಶುಗರ್ ಏರಿದಾಗ ನಮ್ಮ ಹೊಟ್ಟೆ ಒಳಗೆ ಒಂದು ಇಲ್ಲಿ ಪ್ಯಾನ್ಕ್ರಿಯಾಸ್ನ ಹತ್ತಿರ ಒಂದು ಗ್ರಂಥಿ ಉಂಟು, ಇನ್ಸುಲಿನ್ ಪ್ರೊಡಕ್ಷನ್ ಮಾಡೋದು. ಈ ಇನ್ಸುಲಿನ್ ಪ್ರೊಡಕ್ಷನ್ ಮಾಡೋದು ಅದು ಮಾಡ್ತದೆ. ಪ್ರತಿಯೊಂದಕ್ಕೂ ಲಿಮಿಟ್ ಉಂಟು. ಮನುಷ್ಯನಿಗೆ ಹೇಗೆ ಲಿಮಿಟ್ ಉಂಟು ಅದಕ್ಕೂ ಕೂಡ ಲಿಮಿಟ್ ಉಂಟು. ಅದು ಸೆಕ್ರೀಷನ್ ಮಾಡ್ತದೆ, ಆದರೆ ಒಂದು ಸಂದರ್ಭದಲ್ಲಿ ಅಲ್ಲಿ ಸೆಕ್ರೀಷನ್ ಮಾಡೋದು ನಿಲ್ತದೆ. ವೀಕ್ಷಕರೇ ನಮಸ್ಕಾರ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಕಟಪಾಡಿಯ ಪ್ರಖ್ಯಾತ ವೈದ್ಯರಾದಂತಹ ಅಂಬಾಡಿಬೀಡು ಡಾಕ್ಟರ್ ರವೀಂದ್ರನಾಥ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರ ಬಳಿ ವೈದ್ಯಕೀಯ ವೃತ್ತಿ ಹಾಗೂ ಅವರ ವೈದ್ಯಕೀಯ ಜೀವನ ಹಾಗೂ ಹೆಲ್ತ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ಸ್ವಲ್ಪ ಮಾತಾಡೋಣ, ಬನ್ನಿ. ನಮಸ್ತೆ ಸರ್. ನಮಸ್ಕಾರ. ಮೊದಲು ನಿಮ್ಮ ಪರಿಚಯವನ್ನು ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ನಾನು ರವೀಂದ್ರನಾಥ್ ಶೆಟ್ಟಿ, ಅಂಬಾಡಿಬೀಡು, ಕಟ್ಪಾಡಿ. ನಾನು ಮತ್ತು ನನ್ನ ಒಟ್ಟಿಗೆ ನನ್ನ ಒಬ್ಬಳು ಸಿಸ್ಟರ್ ಇದ್ದರು. ಯಾಕೆಂದರೆ ನಾವು ಅವಳಿ ಜವಳಿ ಮಕ್ಕಳು 1945ನೇ ಇಸ್ವಿಯಲ್ಲಿ ಮೇ 8ರಂದು ನಾವು ಜನಿಸಿದ್ದೇವೆ. ಮೊದಲು ಅವಳು, ಕಡೆಗೆ ನಾನಂತೆ. ಆವಾಗ ಒಂದು ಅವಳಿ ಮಕ್ಕಳು ಜನಿಸುವುದೇ ಭಾಳ ಕಷ್ಟ. ಅದನ್ನು ನಮಗೇನು ಆಸ್ಪತ್ರೆ ಹೋಗಲಿಲ್ಲ, ಮನೆಯಲ್ಲೇ ನಮಗೆ ಸೂಲಗಿತ್ತಿಯರು ಹೆರಿಗೆ ಮಾಡಿಸಿದ್ರು. ನಿಧಾನವಾಗಿ ನಮಗೆ ಜೀವನಕ್ಕೆ ಜಗತ್ತಿಗೆ ಬರುವ ಒಂದು ಸಿಕ್ಕಿತು. ಈ ಒಂದು ಜೀವನದಲ್ಲಿ 1945 ಮೇ 8 ಇಲ್ಲಿಂದ ನಾವು ಒಂದು 5 ವರ್ಷ ನಮ್ಮ ಅಂಬಾಡಿಬೀಡು ಮನೆ ಹಾಗೂ ನಮ್ಮ ತಂದೆ ಬೆಳ್ಳೆ ಪಡುಮನೆ ರಾಮಣ್ಣ ಶೆಟ್ಟಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು. ಅಂದರೆ ಅವರು ಮುಂಚೆ ನಮ್ಮ ಜೀವನದಲ್ಲಿ ತುಂಬ ದೇಶಕ್ಕಾಗಿ ತುಂಬ ಹೋರಾಟ ಮಾಡಿದ್ದಾರೆ. ಬಾಂಬೆಯಲ್ಲೆಲ್ಲ ಇದ್ದರು. ಬಾಂಬೆಯಲ್ಲಿ ಕೂಡ ಅವರು ಜೈಲಿಗೆಲ್ಲ ಹೋಗಿದ್ದರು. ಅದರ ಒಂದು ಈ ಸ್ವಾತಂತ್ರ್ಯ ಹೋರಾಟಗಾರರ ಇದನ್ನು ನೋಡಿಕೊಂಡು ಅವರಿಗೆ ದೇವರ ಅನುಗ್ರಹದಿಂದ ಅವರಿಗೆ ಗೌರ್ಮೆಂಟ್ 10 ಎಕರೆ ಜಾಗವನ್ನು ಮೂಡುಬೆಳ್ಳೆಯಲ್ಲಿ ಅವರಿಗೆ ಕೊಟ್ಟರು. 10 ಎಕರೆ ಜಾಗ. ನಾವು 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. 3 ಜನ ಗಂಡು ಮಕ್ಕಳಲ್ಲಿ ನಮ್ಮ ದೊಡ್ಡವರು ನಮ್ಮ ಶಿವಾಜಿ ಶೆಟ್ಟಿ ಅಂತ, ಅವರು ಇಂಜಿನಿಯರ್, ಗೌರ್ಮೆಂಟ್ನ PWD ಸೂಪರ್ಡೆಂಟ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆದರು. ಆಮೇಲೆ ಎರಡನೆಯವರು ನಮ್ಮ ಅಣ್ಣ ಮೋಹನ್ ದಾಸ್ ಶೆಟ್ಟಿ. ಅವರು ಮೊದಲು ಬಾಂಬೆಯಲ್ಲಿದ್ದರು, ನಂತರ ಇಲ್ಲಿ ನಮ್ಮ ಈ ಭತ್ತದ ಗದ್ದೆಗಳನ್ನು ನೋಡಿಕೊಂಡು ಇಲ್ಲೇ ಇದ್ದರು ಊರಿನಲ್ಲಿ. ಅದೇ ರೀತಿಯಲ್ಲಿ ಮೂರನೆಯವರು ನಾನು, ಗಂಡು. ಅಂದರೆ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. 3 ಜನ ಹೆಣ್ಣು ಮಕ್ಕಳು ಕೂಡ ಈಗ ತೀರಿ ಹೋಗಿದ್ದಾರೆ. ದೊಡ್ಡವರು ನಮ್ಮ ಓಂತಿ ಬಿಟ್ಟು ವಾದಿರಾಜ್ ಹೆಗ್ಡೆ, ದಿವಾಕರ್ ಹೆಗ್ಡೆ ಅಂತೇಳಿ ಅವರಿಗೆ ಮದುವೆ ಆದದ್ದು. ಅದೇ ರೀತಿ ಎರಡನೆಯವರಿಗೆ ಇವರು ನನ್ನ ಮಾವನ ಮಗನನ್ನೇ ಮದುವೆ ಆದದ್ದು. ಅವರು ಗೋಪಾಲ್ ಶೆಟ್ಟಿ ಅಂತ, ಅವರು ಬಾಂಬೆ SO ಕಂಪನಿಯಲ್ಲಿ ಇದ್ದರು, SO ಕಂಪನಿ. ಆಮೇಲೆ ಮೂರನೆಯವರು ವಿಮಲಾ ಶೆಟ್ಟಿ, ಅಂದರೆ ನನ್ನ ಅವಳಿ ಜವಳಿ ಮಕ್ಕಳಲ್ಲಿ ನನ್ನಿಂದ ಮೊದಲು ಅವಳು 15 ಮಿನಿಟ್ ಮುಂಚೆ ಸೀನಿಯರ್ ಅವಳು ನಮ್ಮ ಬೋಳ ಪಾರ್ತಿಮಾರ ಗೊತ್ತು, ರಾಮಣ್ಣ ಶೆಟ್ಟಿ ಅಂತೇಳಿ, ಇದು ರಾಮಕೃಷ್ಣ ಶೆಟ್ಟಿ ಅವರಿಗೆ ಮದುವೆ ಆಯಿತು. ಅವರು ಮದುವೆ ಆಗಿ ಬಾಂಬೆಯಲ್ಲಿ ಅವರು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿದ್ದಾರೆ. ಬಾಂಬೆಯಲ್ಲಿ ಮಾಡಿ ಅವರು ಬಾಂಬೆಯಲ್ಲಿ ಹೊಸ ಫ್ಯಾಕ್ಟ್ರಿಯಲ್ಲಿ ಇಲ್ಲಿ ಮಾಡಿದ್ದಾರೆ. ಅದು ಭಾಳ ಸಂತೋಷದ ವಿಷಯ. ಆಮೇಲೆ ಈಗ ಅವರು ತೀರಿ ಹೋಗಿದ್ದಾರೆ. ನನ್ನ ಸಿಸ್ಟರ್ ಕೂಡ ಒಂದು ಇತ್ಲಾಗಿ 2 ವರ್ಷದ ಹಿಂದೆ ತೀರಿ ಹೋದರು. ನಾನು ಯಾಕಂತ ಹೇಳಿದ್ರು, ನಮ್ಮ ಜೀವನದಲ್ಲಿ ನಾವು ಕಷ್ಟವನ್ನು ಅನುಭವಿಸಿದ್ದೇವೆ. ಕಷ್ಟ ಬಂದದ್ದಕ್ಕೆ ದೇವರು ನಮಗೆ ಸುಖವನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ಮಾಡಲಿಕ್ಕೆ ನಾನು ಹೇಳೋದು ಯಾವಾಗಲೂ, ನರಸ್ಯಾಭರಣಂ ರೂಪಂ, ರೂಪಸ್ಯಾಭರಣಂ ಗುಣಂ, ಗುಣಸ್ಯಾಭರಣಂ ಜ್ಞಾನಂ, ಜ್ಞಾನಸ್ಯಾಭರಣಂ ಶಮ,
ಶಮಸ್ಯ ಭರಣಂ ಸೇವಾ ಸೇವಸ ಭರಣಂ ಪ್ರೀತಿಯ ಅಂತ ಬಲ್ಲವರು ಒಂದು ಮಾತನ್ನು ಹೇಳಿದ್ದಾರೆ. ಹೌದು, ಮನುಷ್ಯನಿಗೆ ತಾತ್ಪರ್ಯ ರೂಪವೇ ಆಭರಣ, ರೂಪಕ್ಕೆ ಗುಣವೇ ಆಭರಣ, ಗುಣಕ್ಕೆ ಜ್ಞಾನವೇ ಆಭರಣ, ಜ್ಞಾನಕ್ಕೆ ಕ್ಷಮೆಯೇ ಆಭರಣ, ಕ್ಷಮೆಗೆ ಸೇವೆಯೇ ಆಭರಣ, ಸೇವೆಗೆ ಪ್ರೀತಿಯೇ ಆಭರಣ, ಪ್ರೀತಿಗೆ ನಮ್ಮ ಒಂದಿನ ಒಲವು ಅದು ಭಾಳ ಇಂಪಾರ್ಟೆಂಟ್. ದೇವರು ನಮ್ಮನ್ನೆಲ್ಲ ಈ ಉತ್ತಮ ಒಂದು ಜೀವನಕ್ಕೆ ನಮ್ಮನ್ನು ಎಲ್ಲ ಕಳಿಸಿಕೊಟ್ಟಿದ್ದಾರೆ. ಅವರ ಅನುಗ್ರಹದಿಂದ, ಅವರ ಪ್ರೀತಿಯಿಂದ, ತಂದೆ ತಾಯಿಗಳ ಭಾಳ ಒಂದು ವಾತ್ಸಲ್ಯದಿಂದ ನಾವು ಬೆಳೆದು ನಮ್ಮ ಕಟ್ಪಾಡಿ SVS ಹೈಸ್ಕೂಲ್ನಲ್ಲಿ ನಾವು ನಮ್ಮ ಪ್ರೈಮರಿ ಶಾಲೆಯನ್ನು ಪ್ರಾರಂಭಿಸಿದ್ದೀವಿ. ಯಾವಾಗ 1951ರಲ್ಲಿ 51ರಲ್ಲಿ ಕಟ್ಪಾಡಿಯಲ್ಲಿ ಆವಾಗ ಏನು ಕನ್ನಡ ಮೀಡಿಯಮ್ ಏನು ಅಂಥದ್ದೇನು ಇದಿಲ್ಲ. ನಾವು ಇಲ್ಲಿ ಶಾಲೆ ಕಲಿತು ಆಮೇಲೆ ಅಲ್ಲಿಂದ ನಾವು ಕಟ್ಪಾಡಿ SVS ಹೈಯರ್ ಪ್ರೈಮರಿ ಶಾಲೆ ಅಂದರೆ 7, 6, 7, 8, 9 ಅಲ್ಲಿ ಮಾಡಿದ್ದು. ಆಮೇಲೆ ಹೈಸ್ಕೂಲ್ ಕಟ್ಪಾಡಿ ಹೈಸ್ಕೂಲ್ನಲ್ಲಿ ಆವಾಗ PUC ಎಲ್ಲ ಇರಲಿಲ್ಲ. ಖಾಲಿ ಹೈಸ್ಕೂಲ್ನಲ್ಲಿ 8, 9, 10 ಅಂದರೆ SSLC 11 ಇತ್ತು. ಯಾಕೆಂದರೆ 9th ಫಾರ್ಮು 10th ಫಾರ್ಮ್ ಆದಮೇಲೆ 11th ಫಾರ್ಮ್ ಇತ್ತು. ನಮಗೆ SSLC ಆವಾಗ 11th ಇದು SSLC, ಈಗಿನಾಗೆ 10 ಅಲ್ಲ. ಆಮೇಲೆ ಅಲ್ಲಿ ಪಾಸಾಗಿ ಮತ್ತು ನಾನು MGM ಕಾಲೇಜಿಗೆ ಹೋಗಿ PUC ಮಾಡಲಿಕ್ಕೆ ಸೇರಿದ್ದು. MGM ಕಾಲೇಜಿಗೆ ನಾವು ಹೋಗಬೇಕಾದ್ರೆ ಆವಾಗ ಸ್ವಲ್ಪ ಕಷ್ಟ ಇತ್ತು. ಯಾಕಂದರೆ ಇಲ್ಲಿ ಉದ್ಯಾವರ ಬ್ರಿಡ್ಜ್ ಆಗಿರಲಿಲ್ಲ. ಉದ್ಯಾವರ ಬ್ರಿಡ್ಜ್ ಆವಾಗ ಆಗುವುದಷ್ಟೇ. ಆವಾಗ ನಮಗೆ ಹೋಗಲಿಕ್ಕೆ ಭಾಳ ಕಷ್ಟ. ನಮ್ಮನ್ನು ಆವಾಗ ಟೆಂಪರರಿಯಲ್ಲಿ ಹಾಸ್ಟೆಲ್ನಲ್ಲಿ ಹಾಕಿದರು ನಮ್ಮ ಮನೆಯವರು. ಯಾಕೆಂದ್ರೆ ಸ್ವಲ್ಪ ಓದಬೇಕಂತೇಳಿ PUCಗೆಲ್ಲ ಒಂದು ಸ್ವಲ್ಪ ಮಾರ್ಕ್ಸ್ ತಗೊಳ್ಬೇಕು ನೋಡಿ. ಬರೀ ಎಷ್ಟು ಮಾರ್ಕ್ ಒಳ್ಳೆ ತಗೊಂಡು ಏನಾದರೂ ನಮಗೆ ಸ್ವಲ್ಪ ಸೀಟ್ ಸಿಗಲಿಕ್ಕೆಲ್ಲ ಉಪಕಾರ ಆಗ್ತದೆ ಅಂತೇಳಿ ನಾವು ಮತ್ತು MGM ಕಾಲೇಜ್ನಲ್ಲಿ ನಾವು PUC ಮಾಡಿ ಅಲ್ಲಿಂದ ನಾನು ಮತ್ತು ನಮಗೆ ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆವಾಗ 4 ಮಾತ್ರ ಇತ್ತು. ಯಾವುದಂದರೆ ನಮ್ಮದು ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬಳ್ಳಾರಿ, ಅದೇ ರೀತಿಯಲ್ಲಿ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್, ಆಮೇಲೆ ಮೈಸೂರು ಮೆಡಿಕಲ್ ಕಾಲೇಜ್, ಆಮೇಲೆ ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿ. ಈ 4 ಮೆಡಿಕಲ್ ಕಾಲೇಜ್ ಮಾತ್ರ, ಬೇರೆ ಯಾವುದು ಪ್ರೈವೇಟ್ ಕಾಲೇಜ್ ಕೂಡ ಇರಲಿಲ್ಲ. ಆಮೇಲೆ ಮಣಿಪಾಲ್ ಆವಾಗ ಇತ್ತು. ಆವಾಗ ಇಲ್ಲಿ ಡೊನೇಷನ್ಸ್ ಆವಾಗ ಸಿಕ್ಕಾಪಟ್ಟೆ. ಯಾಕಂದರೆ ಡೊನೇಷನ್ ಕೊಡಲಿಕ್ಕೆ ನಮಗೆ ಆವಾಗ ಕಷ್ಟ ಕಾಲದಲ್ಲಿ ನಮಗೆ ಕೊಡಲಿಕ್ಕೆ ಆಗಲಿಲ್ಲ. ನಮಗೆ ಹೋಗಿ ಕೇಳಿದಾಗ ಬನ್ನಿ ನಾವು ನೋಡ್ತೇವೆ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಕೊಡಬೇಕು ನೋಡಿ, ಅದು ಕೊಡಬೇಕಂದ್ರೆ ನಮ್ಮ ಹತ್ರ ಆವಾಗ 1 ಲಕ್ಷ ರೂಪಾಯಿ ಕೂಡ ಭಾಳ ಒಂದು ಕಾಸ್ಟ್ಲಿ ಟೈಮ್ ಅದು. ಅದರಿಂದ ನಾವು ಅದಕ್ಕಿಲ್ಲ, ನಾನು ಮೆಡಿಕಲ್ಗೆ ಹೋಗಲಿಕ್ಕೆ ನಮ್ಮ ಗೌರ್ಮೆಂಟಿನ ಒಂದು ಇದಕ್ಕೆ ಅಪ್ಲಿಕೇಶನ್ ಬರೆದು ಹಾಕಿದೆ. ದೇವರ ದಯೆಯಿಂದ, ನಮ್ಮ ತಂದೆಯ ಆಶೀರ್ವಾದದಿಂದ ನಮಗೆ ಒಂದು ಸೀಟ್ ಮೆಡಿಕಲ್ ಸಿಕ್ಕಿತು. ಎಲ್ಲಿ? ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬಳ್ಳಾರಿಯಲ್ಲಿ 1962ರಲ್ಲಿ 1962ರಲ್ಲಿ ಅಲ್ಲಿ ಸೇರಿ ಬಳ್ಳಾರಿಯಲ್ಲಿ ನನ್ನ ಮೆಡಿಕಲ್ ಜೀವನ ಅಂದರೆ ಎಜುಕೇಷನ್ ಜೀವನವನ್ನು ಪ್ರಾರಂಭ ಮಾಡಿದೆ. ಆ ಎಜುಕೇಷನ್ ಜೀವನದಲ್ಲಿ ನಾನು ನನ್ನ ಇದು 5.5 ವರ್ಷದ ಕೋರ್ಸು, 5.5 ವರ್ಷ ಕೋರ್ಸ್ ಆದಮೇಲೆ ಔಷಧಿ ಕೂಡ ನಾನು ಅಲ್ಲೇ ಮಾಡಿದೆ. ನನ್ನ ಎಜುಕೇಷನನ್ನು 1969ರಲ್ಲಿ ನಾನು ಕಂಪ್ಲೀಟ್ ಮಾಡಿ ಆದ ಮೇಲೆ 70ನೇ ಇಸ್ವಿಯಲ್ಲಿ ನನಗೇನು ಗೊತ್ತಾ, ಆವಾಗ ಮೆಡಿಕಲ್ ಪಾಸಾದ ಕೂಡಲೇ ಅಯ್ಯೋ ಈಗ ಅಮೇರಿಕಕ್ಕೆ ಹೋಗುವ, ಇಂಗ್ಲೆಂಡಿಗೆ ಹೋಗುವ, ಅಲ್ಲಿ ಹೋಗುವ, ಇಲ್ಲಿ ಹೋಗುವ, ದುಬೈಗೆ ಹೋಗುವ, ಎಲ್ಲ ಅಂದರೆ ಸುಮಾರು ಎಲ್ಲ ಇದಿತ್ತು. ನಮ್ಮ ತುಂಬ ಜನ ನನ್ನ ಸಂಬಂಧಿಕರು, ನಮ್ಮ ಹತ್ತಿರ ಸಂಬಂಧಿಕರು ಕೂಡ ಬಾಂಬೆಯಲ್ಲಿ ತುಂಬ ಜನ ಇದ್ದರು, ಬೆಂಗಳೂರಲ್ಲಿದ್ದರು, ಡೆಲ್ಲಿಯಲ್ಲಿ ಕೂಡ ಇದ್ದರು. ಅವರೆಲ್ಲ ನೀನು ಇಲ್ಲಿ ಬಾ, ಇಲ್ಲಿ ಸೆಟ್ಲಾಗು, ಒಳ್ಳೆಯದಾಗ್ತದೆ ನಿಮಗೆ, ಹಾಗೆ ಈಗ ಅಂತೆಲ್ಲ ಹೇಳಿದರು. ಆದರೆ ನನಗೇನೆಂದರೆ, ನನ್ನ ಅಣ್ಣ ಹೇಳಿದ್ರು, ನೀನು ನಮ್ಮ ಊರು ಬಿಟ್ಟು ಹೋಗೋದು ಬೇಡ, ನಮ್ಮ ಕಟ್ಪಾಡಿಯಲ್ಲಿ ಯಾರೂ MBBS ಇಲ್ಲ, ನಮ್ಮ ಎಲ್ಲ ಇದ್ದವರು LIM ಮತ್ತು LMP, ಆದ್ದರಿಂದ ನೀನು ಇಲ್ಲಿ ಬಂದರೆ ನಿಮಗೆ ಒಂದು ಒಳ್ಳೆಯ ಚಾನ್ಸ್ ಉಂಟು, ನೀನು ಪ್ರಾಕ್ಟೀಸ್ ಮಾಡಿದರೆ ಇದೇ ಒಳ್ಳೆಯದು ಅಂತೇಳಿ ನಮಗೆ ಅವರು ಎನ್ಕರೇಜ್ಮೆಂಟ್ ಕೊಟ್ಟರು. ಆಯಿತು ಅಂತೇಳಿ ನಾನು 1970ನೇ ಇಸ್ವಿಯಲ್ಲಿ ಅಕ್ಟೋಬರ್ 10 ಅಂದರೆ ವಿಜಯದಶಮಿ ದಿವಸ, ಅಕ್ಟೋಬರ್ 10 ನಾನು ಮತ್ತು ಉದಯವಾಣಿ ಒಂದೇ ದಿವಸ ಹುಟ್ಟಿದ್ದು ಪತ್ರಿಕೆ. ನಾನು ಯಾಕೆ ಹೇಳೋದು ಅಂತೇಳಿ, 10ನೇ ತಾರೀಕು 10/10/1970ರಲ್ಲಿ ನಾನು ನನ್ನ ಇಲ್ಲಿ ಜನನ, ಎಲ್ಲಿ ನಮ್ಮ ವೈದ್ಯಕೀಯ ಜನನ, ನಾನು ಹೇಳೋದಿದ್ದರೆ ವೈದ್ಯಕೀಯ ಜನನವನ್ನು ನನ್ನ ಊರಿನಲ್ಲಿ ಇಲ್ಲೇ ಬಾಡಿಗೆ ರೂಮಿನಲ್ಲಿ ಇದ್ದೆ. ಯಾಕಂದರೆ ಈಗ ನಮ್ಮ
ರಮಾನಾಥ ಮಾಧವಚಣರಿದ್ದಾರಲ್ಲ ಆ ಬಿಲ್ಡಿಂಗ್ನಲ್ಲಿ ನಾನು ಅದಕ್ಕೆ ಬಾಡಿಗೆಗೆ ತೆಕ್ಕೊಂಡು ಅಲ್ಲಿ ಇದ್ದೆ. ಸುಮಾರು ಸಮಯ ಅಲ್ಲಿ ಇದ್ದು ಒಂದು 8 ವರ್ಷ 10 ವರ್ಷ ಆದ ಕೂಡಲೇ ಮತ್ತೆ ನಾನು ಈ ಎದುರಿನ ಜಾಗ ಪರ್ಚೇಸ್ ಮಾಡಿ ಸ್ವಲ್ಪ ನಾನು ಮತ್ತೆ ಲೋನೆಲ್ಲ ಮಾಡಿದೆ. ಪರ್ಚೇಸ್ ಮಾಡಿ ನಾವು ಬ್ಯಾಂಕಿನ ಮೂಲಕ, ಬ್ಯಾಂಕಿನವರು ನಮಗೆ ಬೇಕು ಪ್ರೆಮಿಸಿಸ್ ನಮಗೆ ಕೊಡಿ ನಾವು ನಿಮಗೆ ಲೋನ್ ಕೊಡ್ತೇವೆ ಇದು ಕಟ್ಟಲಿಕ್ಕೆ ಅದು ಕಟ್ಟಲಿಕ್ಕೆ ಅಂತೇಳಿ. ಆಯಿತು, ಲೋನ್ ಅಂದರೆ ಎಂಥದ್ದು ಆವಾಗ 17.5%. ಸತ್ಯ ಹೇಳ್ತೇನೆ, ಆಗಿನ ಲೋನ್ನ ಪರ್ಸೆಂಟೇಜ್ ತುಂಬ ಜಾಸ್ತಿ ಅಪ್ಪ. ನನಗೆ ಯಾಕೆ ನಾನು ತಗೊಂಡೆ ಅಂತ ಆಯ್ತು ನನಗೆ, ಯಾಕೆಂದರೆ ಅಷ್ಟು ಖರ್ಚು ಬೇಕಲ್ಲ, ಕಟ್ಟುವಾಗ ನಮಗೆ ಗೊತ್ತಾಗ್ತದೆ ಆದರೆ ಎಷ್ಟು ಬೆಲೆ ಉಂಟು ಅಂತೇಳಿ ಆ ಲೋನಿಗೆ. ನಮಗೆ ಈಗೆಲ್ಲ ನೋಡಿ ಒಂದು 5-6% ಕೊಡ್ತಾರೆ, ಆವಾಗೆಲ್ಲ ಹಾಗೆ ಅಲ್ಲ. ಎಜುಕೇಷನ್ ಲೋನು 17.5 ನಮ್ಮದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಪರ್ಟಿಕ್ಯುಲರ್ಲಿ ನಾನು ಸಿಂಡಿಕೇಟ್ನವರು ನಾವು ಕೊಡ್ತೇವೆ, ಕೆನರಾ ಬ್ಯಾಂಕಿನವರು ನಾವು ಕೊಡ್ತೇವೆ ಅಂತೇಳಿ, ಯಾಕೆಂದರೆ ಅವರಿಗೆ ಕೂಡ ಪ್ರಿಮಿಸಿಸ್ ಬೇಕಂತೇಳಿ ಎಲ್ರಿಗೂ ಆಸೆ. ಮತ್ತು ನಾನು ಸಿಂಡಿಕೇಟ್ ಬ್ಯಾಂಕಲ್ಲಿ ಹತ್ತಿರ ಅಲ್ಲ ನಮ್ಮ ಸೆಂಟ್ರ್, ಆವಾಗ ಹೆಡ್ ಆಫೀಸ್ ಮಣಿಪಾಲ ಹತ್ತಿರ, ಏನು ಬೇಕಾದ್ರೆ ಅಲ್ಲಿ ಹೋಗ್ಬೋದಲ್ವ ಅಂಥೇಳಿ ನಾನು ಅಂದಾಜು ಮಾಡಿ ನಾನು ಮತ್ತು ಸಿಂಡಿಕೇಟ್ ಬ್ಯಾಂಕಿನವರಿಗೆ ಕೊಡ್ತೇನೆ ಅಂತೇಳಿ ಪ್ರಾಮಿಸ್ ಮಾಡಿ ಅವರು ನಮಗೆ ಲೋನ್ ಕೊಟ್ಟರು. ನಾನು ಇಲ್ಲಿ ಪಂಚಾಂಗ ಎಲ್ಲ ಹಾಕಿ ಒಂದು ಪ್ಲ್ಯಾನ್, ನನ್ನ ಅಣ್ಣ ಇಂಜಿನಿಯರ್ ಆದ್ದರಿಂದ ಅವ್ರ ಹತ್ರವೇ ಪ್ಲ್ಯಾನ್ ಮಾಡಿಸಿದ್ದು ಅಣ್ಣ ನಮ್ಮ ಅದನ್ನು ಮಾಡಿ ನಮ್ಮ ಬೋಳ ಪೂಜಾರರು ಅಂತೇಳಿ ನಮ್ಮ ಉದ್ಯಾವರದ ಒಳ್ಳೆಯ ದೊಡ್ಡ ಕಾಂಟ್ರಾಕ್ಟರ್, ಅವರಿಗೆ ನಾವು ಕರೆದು ಕಾಂಟ್ರಾಕ್ಟರ್ನ ಕೊಟ್ಟು ದಯವಿಟ್ಟು ಮಾಡಬೇಕಂತೇಳಿ. ಅವರು ಕೂಡ ನಮ್ಮ ಭಾಳ ಒಂದು ಅತ್ಯುತ್ತಮ ಪ್ರೀತಿಯ ಅವರು ಗೆಳೆಯ, ನಮಗೆ ತಂದೆ ಇದ್ದಾಗೆ ಅಂತ ಆ ಮನುಷ್ಯ. ಸತ್ಯ ಹೇಳ್ತೇನೆ, ನನಗೆ ಭಾಳ ಒಂದು ಒಳ್ಳೆಯ ಜನ. ಅವರು ನಮಗೆ ನಮ್ಮ ಬಿಲ್ಡಿಂಗನ್ನು ಕಟ್ಟಿಕೊಟ್ರು. ಆ ಬಿಲ್ಡಿಂಗು ಆಗುವಾಗ ಒಂದು ಫ್ಲೋರು ಆಗಿ ನಮಗೆ ಬಿಟ್ಟುಕೊಟ್ಟಾಗ ಮತ್ತೊಂದು ಫ್ಲೋರು ಬ್ಯಾಂಕಿಗೆ, ಒಂದು ಫ್ಲೋರ್ನಲ್ಲಿ ನಾವು ಮತ್ತೆ ಏನು ಮಾಡೋದು ಅಂತೆಲ್ಲ ಅಂದಾಜು ಮಾಡುವಾಗ ಮನೇಲಿ ಹೇಳಿದರು, ಮತ್ತು ನಿಮಗೆ ಶಾಪು ಇದೆ ಟ್ರಾನ್ಸ್ಫರ್ ಮಾಡೋದು ಒಳ್ಳೆಯದು, ಇಲ್ಲೇ ಸ್ವಲ್ಪ ಬೆಡ್ಸ್ ಹಾಕಿ ನರ್ಸಿಂಗ್ ಹೋಮ್ ಥರ ಮಾಡುವ ಅಂತೇಳಿ ಹೇಳಿದರು. ಯಾಕೆಂದರೆ ಆವಾಗ ಒಂದು ಹೊಸತು ನಮಗೆ ಎಲ್ಲ ಶುರುವಾಗಿದೆ, ಎಲ್ಲ ಕಡೆಯಲ್ಲಿ ಕಾಪಿನಲ್ಲಿ ಶುರುವಾಯಿತು, ಅಲ್ಲಿ ಇಲ್ಲಿ ನಮಗೂ ಕೂಡ ಒಂದು ಇಂಟ್ರೆಸ್ಟ್ ಆಗಿ ಮಾಡುವ ಅಂತೇಳಿ ಆಯಿತು ಅಂತೇಳಿ. ಕಷ್ಟದ ಈಗ ಇಲ್ಲಿ ನರ್ಸಿಂಗ್ ಹೋಮ್ ಇಲ್ಲಿ ಒಂದು ಹೆರಿಗೆ ಕೇಂದ್ರ ಇತ್ತು, ಇಲ್ಲಿ ನಿಮಗೆ ಗೊತ್ತುಂಟೇ ಇಲ್ಲ, ಕಟ್ಪಾಡಿಯಲ್ಲಿ ಹೆರಿಗೆ ಕೇಂದ್ರ ಪಂಚಾಯತ್ ಆಫೀಸ್ನ ಇತ್ತಲಾಗಿತ್ತು. ಅದು ಕೂಡ ರಾಣಿ ಅಬ್ಬಕ್ಕ ಹೆಗ್ಡೆಯವರ ನಾಯಕತ್ವದಲ್ಲಿ ಇತ್ತು ಅಲ್ಲಿ, ನಮ್ಮ ಏಣಗುಡ್ಡೆ ದೊಡ್ಡ ಮನೆ. ಅವರು ರಾಜರತ್ನ ಹೆಗ್ಡೆ ಅಂತೇಳಿ ನಮ್ಮ ತುಂಬ ಒಂದು ಪ್ರೀತಿಯ ಒಂದು ಯಂಗ್ಸ್ಟರ್ ಫ್ರಮ್ ರಾಜರತ್ನ ಹೆಗ್ಡೆ ಫ್ರಮ್ ಏಣಗುಡ್ಡೆ ದೊಡ್ಡ ಮನೆ. ಅವರ ಜಾಗವನ್ನು ನಾನು ಇಲ್ಲಿ ಈ ಜಾಗ ತಗೊಂಡದ್ದು. ಯಾಕಂದರೆ ಇದು 2 ಪ್ಲಾಟ್ ಕಂಬೈಂಡು. ಒಂದು ಪ್ಲಾಟ್ನಲ್ಲಿ ನಾನು ಬಿಲ್ಡಿಂಗ್ ಎಲ್ಲ ಮಾಡಿದೆ, ಇನ್ನೊಂದು ಪ್ಲಾಟ್ನಲ್ಲಿ ನಾನು ಮನೆ ಕಟ್ಟಲಿಕ್ಕೆ ಬೇಕಂತೇಳಿ ತಗೊಂಡದ್ದು. ಯಾಕಂದರೆ ಇದಕ್ಕೆ ಒಂದು ಹೈವೇಯಿಂದ ಒಂದು ರಸ್ತೆ ಉಂಟು, ಹೈವೇಯಿಂದ ರಸ್ತೆ ಇಲ್ಲಿ ಹೈವೇ ನ್ಯಾಷನಲ್ ಹೈವೇಯಿಂದ ಅದಕ್ಕೆ ಬರಲಿಕ್ಕೆ ದಾರಿ ಕೂಡ ಉಂಟು. ಯಾಕಂದರೆ ನಮ್ಮ ಇದರಲ್ಲಿ ತೋರಿಸಿದ್ದಾರೆ ದಾರಿ. ನಾನೀಗ ದಾರಿ ಮಾಡಲಿಲ್ಲ, ಬಾಳಿ ಒಂದು ಗೇಟ್ ಇಟ್ಟಿದ್ದೇನೆ, ಗೇಟ್ ಅಲ್ಲಿ ಹೋಗ್ಲಿಕ್ಕೆ ಒಂದು ಗೇಟ್ ಅಂತ ಇಟ್ಟಿದ್ದೇನೆ. ಯಾಕಂದರೆ ಹೈವೇಗೆ ಅಪ್ರೋಚ್, ಎಮರ್ಜೆನ್ಸಿಗೆ ಏನಾದ್ರು ಬೇಕಾದರೆ ಹೋಗ್ಬೋದು ಅಂತೇಳಿ ಇಟ್ಟಿದ್ದೇನೆ. ಆಮೇಲೆ ಇಲ್ಲಿ ಜೀವನ ಪ್ರಾರಂಭಿಸಿ ಒಂದು 10-15 ವರ್ಷ 20 ವರ್ಷ ಆದಮೇಲೆ ನನಗೆ ಏನಂದರೆ ಇಲ್ಲಿ ಭಾಳ ಕಷ್ಟ. ಅಂದರೆ ನನಗೆ ನಮ್ಮ ಉಡುಪಿಯ ಫೇಮಸ್ ಡಾಕ್ಟರ್ ಸುಖಾನಂದ ಶೆಣಾಯ್ ಅವರ ಮಗ, ಅದೇ ರೀತಿಯಲ್ಲಿ ನಮ್ಮ ಡಾಕ್ಟರ್ ಶಾನ್ಭೋಗ್, ವಿಶ್ವನಾಥ ಶಾನ್ಭೋಗ್ ಆರ್ಥೋಪೆಡಿಕ್ ಸರ್ಜನ್ ಅವರು, ಅದೇ ರೀತಿಯಲ್ಲಿ ಗೈನಕಾಲಜಿಸ್ಟ್ ಇವರನ್ನೇ ಡಾಕ್ಟರ್ ಕಸ್ತೂರಿ ನಾಯಕ್, MN ನಾಯಕರ ಮಿಸಸ್. ಅದೇ ರೀತಿಯಲ್ಲಿ ನಮ್ಮ ಇವರು ಬೇರೆ ಇನ್ನಿಬ್ಬರು ಇದು ಯಂಗ್ಸ್ಟರ್ಸ್ ಲೇಡಿ ಡಾಕ್ಟರ್ಸ್ ಕೂಡ ಬಂದು ಅಟೆಂಡ್ ಆಗ್ತಿದ್ರು. ಯಾಕೆಂದರೆ ನಮಗೆ ಆವಾಗ ಇಲ್ಲಿ ಡೆಲಿವರೀಸ್ ಸ್ವಲ್ಪ ಕಷ್ಟ ಆದರೆ ನಾವು ಅವರನ್ನು ಕರಿತಿದ್ದೇವೆ. ಸಿಂಪಲ್ ಡೆಲಿವರೀಸ್ ನಾವು ಮಾಡ್ತೇವೆ, ನಮ್ಮ ಸಿಸ್ಟರ್ಸ್ ಕೂಡ ಇದ್ದರು, ಅವರು ಕೂಡ ಮಾಡ್ತಾಯಿದ್ರು, ತೊಂದರೆ ಇಲ್ಲ. ಈ ಕಷ್ಟದ ಡೆಲಿವರಿಗೆ ನಮಗೆ ಅವರು ಸ್ವಲ್ಪ ಸಹಾಯ ಬೇಕು, ಅವರು ಬಂದು ಕೂಡಲೇ ನಮಗೆ ಸಹಾಯ ಮಾಡಿದರು. ಈವನ್ ಟ್ವಿನ್ ಡೆಲಿವರೀಸ್ ಕೂಡ ಮಾಡಿದ್ದೇವೆ. ಆಮೇಲೆ ಫಸ್ಟ್ ಒಂದು ಆಚಾರ್ಯರು ಪಾಪ, ಯಾಕೆಂದರೆ ಅವರ ಮನೆ ರಿಪೇರಿ ಮಾಡುವಾಗ ಮನೆಯಿಂದ ಕೆಳಗೆ ಬಿದ್ದ ಕೂಡಲೇ ಇಲ್ಲಿ ಕರ್ಕೊಂಬಂದರು, ಓಡಿ ಬಂದು ನೋಡಿ ಡಾಕ್ಟ್ರೇ ಅವರು ಮಾತನಾಡೋದಿಲ್ಲ, ನೀವು ಅವರಿಗೆ ಕಾಲಿಗೆ ಪೆಟ್ಟಾಗಿದೆ, ನೀವು ಈಗ ಅದು ಮಾಡಬೇಕು ಅಂತೇಳಿ. ನಮಗೆ ಆ ಹೊತ್ತಿನಲ್ಲಿ ಹೇಳ್ತೇನೆ ಬೇರೆ ಕಡೆಗೆ ಹೋಗಲಿಕ್ಕಿಲ್ಲ. ನಾವು ನಮ್ಮ ಆರ್ಥೋಪೆಡಿಕ್ ಸರ್ಜನನ್ನು ಕರೆದೆ, ಅವರು ನೋಡಿದೆ. ಅವರು ಇಲ್ಲಿ ಪಟೆಲ್ಲ ಅಂದರೆ ನೋಡಿ ಮಣಿಗಂಟಿನ ಮೇಲೆ ಒಂದು ಚಿಪ್ಪು ಉಂಟು, ಈ ಚಿಪ್ಪು ಅದು ಕಟ್ಟಾಗಿ ಅದಕ್ಕೆ ಹೇಳಿದರು ಡಾಕ್ಟ್ರು, ಅದನ್ನು ತೆಗಿಲೇಬೇಕು ಡಾಕ್ಟ್ರೆ, ತೆಗೆಯದಿದ್ದರೆ ಅವರಿಗೆ ಇದು ಹುಷಾರಾಗೋದಿಲ್ಲ, ನಡೀಲಿಕ್ಕೆಲ್ಲ ಆಗೋದಿಲ್ಲ, ತೆಗಿಬೇಕು ಅಂತೇಳಿ. ಆಯಿತು ಅಂತೇಳಿ ನಾವು ಅವರು ಹೇಳಿದಾಗ ಮತ್ತು ಪಟೆಲೆಕ್ಟಮಿ ನಮ್ಮ ಈ ಆಸ್ಪತ್ರೆಯಲ್ಲೇ ಆವಾಗ ನಾವು ಮೈನರ್ OT ಅಂತ ಮಾಡಿದ್ದೇವೆ, ಮೈನರ್ OT ಆಪರೇಷನ್ ಥಿಯೇಟರ್ ಅಂತ, ಅಲ್ಲಿ ಅದರಲ್ಲೇ ಮಾಡಿ ಅವರು ಅನಸ್ತೀಸಿಯಾಕ್ಕೆ ಬೇರೆ ನಮ್ಮ ಅವರೊಂದು ಜನ ಕರ್ಕೊಂಡ್ಬಂದಿದ್ರು, ಅನಸ್ತೀಸಿಯಾ ಕೊಟ್ಟು ಅಲ್ಲೇ ಪಟೆಲೆಕ್ಟಮಿ ಫಸ್ಟ್ ಪಟೆಲೆಕ್ಟಮಿ ಮಾಡಿದ್ದು ನಮ್ಮ ಡಾಕ್ಟ್ರು ವಿಶ್ವನಾಥ ಶಾನ್ಭೋಗ್. ಈಗ ಹಾಸ್ಪಿಟ್ಲ್ ಗೊತ್ತುಂಟಲ್ಲ, ನ್ಯೂ ಸಿಟಿ ಹಾಸ್ಪಿಟಲ್,
ನ್ಯೂ ಸಿಟಿ ಅಲ್ಲ, ಸಿಟಿ ಹಾಸ್ಪಿಟಲ್. ಭಾಳ ಒಂದು ಒಳ್ಳೆಯ ಜನ, ಭಾಳ ಒಂದು ಒಳ್ಳೆಯ ಜನ ಅವರು ಮತ್ತು ನಮಗೆ ಇಲ್ಲಿಗೆ ವಿಸಿಟಿಂಗ್ ಪ್ರೊಫೆಸರ್ಸಾಗಿ ಕೆಲವು ಜನ ಡಾಕ್ಟರ್ ಸುಖಾನಂದ್ ಶೆಣೈ ಮತ್ತು ಡಾಕ್ಟ್ರು ಸತೀಶ್ ಕಾಮತ್ ಆಮೇಲೆ ಅವರೆಲ್ಲ ಬರ್ತಾಯಿದ್ರು. ಅವರ ಸರ್ವಿಸಸ್ ಕೊಡ್ತಿದ್ರು. ತುಂಬ ಸಂತೋಷ ಆಗ್ತಿತ್ತು. ನನ್ನ ಸಹಧರ್ಮಿಣಿ ವೀಣಾ, ಇವರ ತಂದೆ ತಾಯಿ ಎಲ್ಲ ಮಂಗಳೂರಿನವರು. ತಂದೆ ರಾಮಣ್ಣ ಪಕ್ಕಳ ಅಂತೇಳಿ, ತಾಯಿ ಕಮಲ ಪಕ್ಕಳ. ಅವರದ್ದು ಮನೆ ಬಂಬ್ರಣ ಮನೆ, ಭಾಳ ಫೇಮಸ್ ಮನೆ ಕಾಸರಗೋಡು ಸೈಡ್ನಲ್ಲಿ ಬಂಬ್ರಣ ಮನೆ, ಭಾಳ ಒಂದು ಒಳ್ಳೆಯ ಮನೆತನ. ಆಮೇಲೆ ತಂದೆ ರಾಮಣ್ಣ ಪಕ್ಕಳ ಕುಳದವರು, ಬಿಟ್ಲದ ಹತ್ರ ಕುಳ ಅಂತ ಉಂಟು, ಕುಳ ಅಲ್ಲಿ ಅವರು ಎಲ್ಲ ಬೇಸಾಯ ಮತ್ತು ಅವರಿಗೆ ಅಡಿಕೆ ತೋಟ, ಅಲ್ಲೆಲ್ಲ ಅಡಿಕೆ ತೋಟ ಜಾಸ್ತಿ ನೋಡಿ, ಅಡಿಕೆ ತೋಟ ಅದನ್ನೆಲ್ಲ ನೋಡ್ತಾಯಿದ್ರು. ತುಂಬ ಎಲ್ಲ ಅವರ ಹತ್ರ ಜಾಗ ಎಲ್ಲ ಇತ್ತು. ಯಾಕೆಂದರೆ ನಾನು ಹೇಳೋದು ಅವ್ರಿಗೆ ಇವಳು ಕಡೆಯವಳು ಬಂದು ಪ್ರಪೋಸ್ ಮಾಡಿದರು. ನಾನು ಅವಾಗ ಪ್ರಾಕ್ಟೀಸ್ ಶುರು ಮಾಡಿದ್ದೆ. ಅಲ್ಲ ನೋಡಬೇಕಲ್ಲ, ಅದಕ್ಕೆ ನನ್ನ ಒಂದು ಮಗಳನ್ನು ಇದು ಅಂತೇಳಿ ನಮಗೆ ಇಲ್ಲಿ ಒಬ್ಬರು ಸಂಬಂಧಿಕರು ಇದ್ದರು, ಬ್ಯಾಂಕ್ ಮ್ಯಾನೇಜರು. ಅವರ ಮೂಲಕ ಅವರಿಗೆ ಪರಿಚಯ ಆಯಿತು. ಅವ್ರು ಹೇಳಿದ್ರು ನಮ್ಮ ಹತ್ರ ಒಂದು ಹುಡುಗ ಇದ್ದಾನೆ ಇಲ್ಲಿ ನೋಡಿ ಅಂತೇಳಿ. ಆಯಿತು ಅಂತೇಳಿ ನಾವು ನೋಡಿ ಆದಮೇಲೆ ಇವರನ್ನು ಸೆಲೆಕ್ಟ್ ಮಾಡಿದ್ವಿ. ಹಾಗೆ ಮದುವೆ ಆಯಿತು. ಮದುವೆ ಆಗಿ ಮತ್ತು ನಾನೊಂದು ನಮಗೆ 2-3 ಜನ ಹೆಣ್ಣು ಮಕ್ಕಳು, ಗಂಡು ಮಕ್ಕಳಿಲ್ಲ ನಮಗೆ. ದೊಡ್ಡವಳು ಅಲ್ಲ, ಎರಡು ಹೆಣ್ಣು ಮಕ್ಕಳು, 3 ಅಂತ ಹೇಳೋದಿಲ್ಲ ನಾನು, ಬಿಡು. ಅದೆಲ್ಲ ಬಾಯಿ ತಪ್ಪಿ ಕೆಲವು ಸಲ ಬರ್ತದೆ, ಏನು ಮಾಡೋದು, ಅದೆಲ್ಲ ಮನುಷ್ಯನ ಜೀವನದಲ್ಲಿ ಇದ್ದದ್ದೇ. ಏನು ಹೇಳ್ತೀರಿ, ಬಾಯಿ ತಪ್ಪದೆ ಯಾರೂ ಮಾತನಾಡೋದಿಲ್ಲ. ಬಾಯಿ ತಪ್ಪಿ ಕೂಡ ಸತ್ಯ ಮಾತನಾಡಬೇಕಾದ್ರೆ ನಾವು ಇದ್ದದ ಸಂಗತಿ ಹೇಳೋದು, ಏನು ತೊಂದರೆ ಇಲ್ಲ ನನಗೆ. ಅದಕ್ಕೆ ನನಗೆ 2 ಜನ ಹೆಣ್ಣು ಮಕ್ಕಳು. ದೊಡ್ಡವಳು BSc ಎಲ್ಲ ಮಾಡಿ ಅವಳು ಅಲ್ಲಿ ಮತ್ತು ಇಲ್ಲೆಲ್ಲ ಮಾಡಿ ಶಾಲೆಗೆಲ್ಲ ಓದೋದು ಇಲ್ಲೇ ಸಿಸಿಲಿ ಕಾನ್ವೆಂಟಿಗೆ. ಇಲ್ಲಿಂದ ನಾವು ಮತ್ತೆ ಮಂಗಳೂರಿಗೆ ಅವರಿಗೆ ಫರ್ದರ್ ಎಜುಕೇಷನ್ಗೆ ಮಂಗಳೂರಿನಲ್ಲಿ ಸೈಂಟ್ ಟೆಕ್ನಿಕ್ಸ್ ಕಾಲೇಜಿಗೆ ಹಾಕಿದ್ದು. ಮತ್ತು ಅಲ್ಲಿ ಅವಳು ಡಿಗ್ರಿ ಎಲ್ಲ ಆದ ಮೇಲೆ ಅವಳು ಅಲ್ಲಿದ್ಲು. ಸಣ್ಣವಳು ಕೂಡ ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಸಿಸಿಲಿ ಕಾನ್ವೆಂಟಿಗೆ ಹೋಗಿ ಪಾಸಾಗಿ ಎಲ್ಲ SSLC ಎಲ್ಲ ಆದ ಮೇಲೆ ಅವಳು ಕೂಡ ಮಂಗಳೂರಿಗೆ ಕಾಲೇಜಿಗೆ ಕಳಿಸಿದ್ದು ನಾವು. ಸೈಂಟ್ ಟೆಕ್ನಿಕ್ಸಲ್ಲಿ ಕಲಿತು ಅವಳು ಕೂಡ. ಮತ್ತು ಈಗ ಮದುವೆ ಆಯಿತು. ದೊಡ್ಡವಳಿಗೆ ನಮಗೇನೆಂದರೆ ಒಂದು ನಮ್ಮ ನಿಟ್ಟೆ ಎಜುಕೇಷನ್ ಟ್ರಸ್ಟ್ನ ನಮ್ಮ ವಿನಯ್ ಹೆಗ್ಡೆರ ಮಗ ವಿಶಾಲ್ ಹೆಗ್ಡೆ ಅಂತ ಒಬ್ಬನೇ ಹುಡುಗ, ಅವರ ಮೂಲಕ ನಮಗೆ ಅವರೊಂದು ಇದಾಯಿತು. ಯಾಕಂದರೆ ಹುಡುಗ ಇಲ್ಲಿದ್ದಾನೆ ಒಂದಂತೇಳಿ. ಮತ್ತು ನಾವು ಅಲ್ಲಿ ಅವ್ರಿಗೆ ಪ್ರಪೋಸಲ್ ಮಾಡಿದೆ ಹೋಗಿ ವಿನಯ್ ಹೆಗ್ಡೆ ಅವ್ರ ಹತ್ರ. ಆಯಿತು ಡಾಕ್ಟ್ರೇ, ನಿಮ್ಮದು ಹೇಳುವಾಗ ನಮ್ಮ ಸಂತೋಷ ಅಂತೇಳಿ ಅವರನ್ನು ಪ್ರಪೋಸ್ ಮಾಡಿದ ಮೇಲೆ ಅವರು ಖಂಡಿತ ಮಾಡುವ, ನಮಗೆ ಸಂತೋಷ ಆಯಿತು. ನೀವು ಕೂಡ ಒಂದು ಇದು ನಮ್ಮ ಮನೆತನದವರು, ಒಂದು ಒಳ್ಳೆಯ ಕೆಲಸ ಮಾಡುವವರು, ಡಾಕ್ಟ್ರು, ನಮ್ಗೆ ಖುಷಿ ಆಯಿತು. ನಿಮ್ಮ ಮಗಳನ್ನು ನಾವು ಪ್ರಪೋಸ್ ಮಾಡುವ ಆಯ್ತು ಅಂತೇಳಿ ಮತ್ತೆ ಮದುವೆ ಆಯಿತು ಅವರಿಗೆ. ಮದುವೆ ಆದ ಮೇಲೆ ವಿಶಾಲ್ ಹೆಗ್ಡೆ ಅವರು ಒಬ್ಬರೇ ಹುಡುಗ ಅವರಿಗೆ, ವಿನಯ್ ಹೆಗ್ಡೆರಿಗೆ. ಅವರಿಗೆ ಒಂದು ಮಗ, ಅವರಿಗೆ ವಿಶಾಲ್ ಅಂದರೆ ಒಂದು ಹುಡುಗಿ ಉಂಟು ಅವರಿಗೆ, ಇದು ಗಂಡು. ಆಮೇಲೆ ಅವರಿಗೆ ಇದಾದ ಮೇಲೆ ನಮ್ಮದು ಮದುವೆ ಆಯಿತು. ಮದುವೆ ಆದಮೇಲೆ ಮತ್ತು 2ನೇ ಹುಡುಗಿಗೆ ನಾವು ನಮ್ಮ ಮುಂಡ್ರದೇ ಗೊತ್ತು ಅಮರನಾಥ್ ಶೆಟ್ಟರು, ನಿಮ್ಗೆ ಕೇಳಿರ್ಬೋದು, ಮೂಡುಬಿದಿರೆಯ MLA, ಮೂಡುಬಿದಿರೆಯ MLA ಅಮರನಾಥ್ ಶೆಟ್ಟರ ತಂಗಿಯ ಮಗ ಅವ ಧೀರಜ್ ಶೆಟ್ಟಿ ಅಂತೇಳಿ. ಅವ್ರು ಏನಂದರೆ ಈಗ ಬೇಸಿಕಲಿ ನಿಟ್ಟೆಯಲ್ಲಿ ಎಂಜಿನಿಯರಿಂಗ್ ಕಲ್ತವರು. ನನ್ನ ಮಗಳು ಕೂಡ ಕಲ್ತದ್ದು ನಿಟ್ಟೆಯಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾಳೆ. ಆಮೇಲೆ ಅವಳು MBA ಕೂಡ ಮಾಡಿದ್ರು ನನ್ನ ಮಗಳು. ಅವರು ಕೂಡ ಅಲ್ಲಿ ಮಾಡಿ MBA ಮಾಡಿ ಅವ್ರಿಗೆ ಜರ್ನಲಿಸಮ್ ಅಂದರೆ ಭಾಳ ಇಂಟ್ರೆಸ್ಟ್. ಯಾರಿಗೆ ನನ್ನ 2ನೇ ಸನ್ನಿನ್ಲೋ ಜರ್ನಲಿಸಮ್ ಬರೆಯೋದ್ರಲ್ಲಿ ಮತ್ತು ಎಲ್ಲ ಇದು ಮಾಡೋದ್ರಲ್ಲಿ ಎಲ್ಲ ಭಾಳ ಒಂದು ಇಂಟ್ರೆಸ್ಟ್. ಅವರು ಇಲ್ಲಿ ಬಂದಾಗ ಮನೆಯಲ್ಲಿ ಹೆಚ್ಚು ಹೊತ್ತು ಕೂತ್ಕೊಳ್ಳೋದು. ಇಲ್ಲಿ ಆದಮೇಲೆ ಅವರಿಗೆ ಕಾಪು ದೀಪಸ್ತಂಭ ಇಂಥದ್ದೆಲ್ಲ ಅಲ್ಲಿ ಹೋಗಿ ಅದರ ವಿಷಯ ಎಲ್ಲ ಬರೆಯೋದು ಭಾಳ ಇದು ಉಂಟು. ಮತ್ತು ಇದು ರೈಲ್ವೇಸ್ ವಿಷಯ ಎಲ್ಲ ಒಂದು ಪಬ್ಲಿಕ್ ಅವೇರ್ನೆಸ್ ಕೊಡಲಿಕ್ಕೆ ಅವರಿಗೆ ಇದೆ, ಮತ್ತೇನಿಲ್ಲ. ಹಾಗೆ ಮಾಡ್ತಾಯಿದ್ರು. ಮತ್ತು ನಮ್ಮ ಮಗಳು ಕೂಡ ಶಿ ಈಸ್ ಆಲ್ಸೋ ಇಂಜಿನಿಯರ್. ಶಿ ಬ್ಯಾಂಕ್ ಆಫ್ ಅಮೇರಿಕಾದಲ್ಲಿದ್ದರು ಬಾಂಬೆಯಲ್ಲಿ. ಅದು ಹಾಗೆ ಅಲ್ಲಿ ಮದುವೆ ಆಗೋ ಹೊತ್ತಿಗೆ ಇವರು ಬ್ಯಾಂಗ್ಳೂರಲ್ಲಿದ್ದರು. ಟ್ರಾನ್ಸ್ಫರಲ್ಲಿ ಕೊಡಲಿಕ್ಕೆ ಬ್ರ್ಯಾಂಚ್ ಇಲ್ಲ ಡಾಕ್ಟ್ರೇ, ನಮಗೆ ನಾವು ಏನು ಮಾಡೋದು? ಅವಾಗ ಬ್ರ್ಯಾಂಚ್ ನೀವು ಬೇಕಿದ್ದರೆ ನಿಮಗೆ ಡೆಲ್ಲಿ ಕೊಡ್ತೇವೆ ಅಥವಾ ಬಂಗಾಳಕ್ಕೆ ಇದು ಕಲ್ಕತ್ತಾ ಕೊಡ್ತೇವೆ, ಮೆಡ್ರಾಸಿಗೆ ಕೊಡ್ತೇವೆ, ಬೆಂಗಳೂರಿನಲ್ಲಿ ಬ್ರ್ಯಾಂಚ್ ಇಲ್ಲ, ಆಗೋದಿಲ್ಲ ಅಂತೇಳಿದರು. ಮತ್ತೇನು ಮಾಡೋದು ಅಂತೇಳಿ ಅದನ್ನು ಬಿಟ್ಟೇ ಬಂದದ್ದು. ಬಿಟ್ಟು ಇಲ್ಲಿ ಬಂದು
HDFS ಬ್ಯಾಂಕ್ ಅದು ಕೂಡ ಒಳ್ಳೇದಿತ್ತು ಅವಾಗ ಸೇರಲಿಕ್ಕೆ ಅಂದಾಜು ಮಾಡಿದರು. ಅಂದಾಜು ಮಾಡುವಾಗ L&T ಅವರು ಕರೆದ್ರು, ಲಾರ್ಸನ್ ಆ್ಯಂಡ್ ಟೊಬ್ರೋ ಒಳ್ಳೆಯ ಕಂಪನಿ, ಅವ್ರಿಗೆ ಬಂದು ಕರೆದು ಅವರು ನಮ್ಮ ಈ ಕಂಪನಿಗೆ ಬರಲಿ ನಾವು ನೋಡ್ಕೊಳ್ತೇವೆ ಅಂತ. ಮತ್ತು ಒಳ್ಳೆಯ ಕಂಪನಿ ಸಿಕ್ಕಿದ್ದು ಲಾರ್ಸನ್ ಆ್ಯಂಡ್ ಟೊಬ್ರೋ. ಈಗ ಅದರಲ್ಲಿ ಇದ್ದಾರೆ, ಸುಮಾರು ವರ್ಷ ಸರ್ವಿಸ್ ಆಯಿತು. ಸೀನಿಯರ್ ಇದು ಈಗ ಕ್ಯಾಂಡಿಡೇಟ್, ಇದು ಸೀನಿಯರ್ ಕ್ಯಾಂಡಿಡೇಟ್. ಮತ್ತು ಗಂಡ ಇವರು ಇದ್ದಾರೆ, ಇದೆ ತುಂಬ ಒಂದು ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಿದ್ದರು. ಯಾವುದು ನಿಮ್ಮ ಬೆಂಗಳೂರಿನ ಮಂಗಳೂರು ಇದು ಬೆಂಗಳೂರು ಮಿರರ್, ಆಮೇಲೆ ಇದು ಬೇರೆ ಬೇರೆ ಎಲ್ಲ ಪತ್ರಿಕೆ ಅಲ್ಲಿ ಕೆಲಸ ಮಾಡ್ತಿದ್ದರು. ಈಗ ಕೂಡ ಅಲ್ಲಿ ಬೆಂಗಳೂರಲ್ಲಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ಇದರಲ್ಲೆಲ್ಲ ಕೆಲಸ ಮಾಡಿದರು. ಈಗ ಹಿಂದೂನಲ್ಲಿದ್ದಾರೆ, ಹಿಂದೂ ಫೇಮಸ್ ಪತ್ರಿಕೆ. ನಾನು ಪ್ರತಿಯೊಂದು ರಾತ್ರಿಗೆ ಹೊತ್ತಿ ನಮ್ಮ ಸೇವೆಯನ್ನು ಕೊಡ್ತಿದ್ದೆ. ನಾನು ಯಾಕೆ ಹೇಳಿದ್ರೆ, ನಾನು ಇದನ್ನು ಬೂಸ್ಟ್ ಮಾಡೋದಲ್ಲ, ಕಷ್ಟ ಕಾಲದಲ್ಲಿ ಬಂದು ನಮ್ಮ ಹತ್ರ ಡಾಕ್ಟ್ರೇ ನೀವು ಬರಬೇಕು, ನನಗೇನಾದ್ರು ಹೊಟ್ಟೆ ನೋವು, ಮೋಷನ್ ಹೋಗೋದು, ಬ್ಲೀಡಿಂಗ್ ಆಗೋದು, ಅದೆಲ್ಲ ಕೆಲವು ಪ್ರಾಬ್ಲಮ್ಸ್ ಉಂಟು ಪಾಪ. ಅದನ್ನು ಕೇಳುವಾಗ ನಮಗೂ ಕೂಡ ಭಾಳ ಬೇಜಾರಾಗ್ತದೆ. ನನ್ನಿಂದ ವೈದ್ಯನಾಗಿ ನಾನು ಏನಾದರೂ ಒಂದು ಬಡವರಿಗೆ ಮಾಡಬೇಕಾದ್ರೆ ಇಂಥ ಸಂದರ್ಭದಲ್ಲಿ ನಾನು ಅಪ್ರೋಚ್ ಬೇಕು. ನಡು ರಾತ್ರಿ 2 ಗಂಟೆಗೆ 1 ಗಂಟೆಗೆ ದೋಣಿ ಹಿಡ್ಕೊಂಡು ಬರ್ತಾರೆ, ಹತ್ಲಾಗಿಂದ ಮಟ್ಟು ಕೊಪ್ಪಳ ಸೈಡ್ನ ದೋಣಿ. ಮತ್ತು ಇದು ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ಮತ್ತೆ ಹೋಗುವಾಗ ಅಲ್ಲಿ ನೆರೆ, ಅವಾಗ ನೆರೆಯಿಂದ ದೋಣಿಯನ್ನು ಸುಮಾರು ರಸ್ತೆ ಬದಿಗೆ ತರ್ತಾರೆ. ಅಲ್ಲಿಂದ ನಾವು ಇಟ್ಕೊಂಡು ಹೋಗುವಾಗ ಎಂಥದ್ದು ಮಧ್ಯ ಗಾಳಿಯಲ್ಲಿ ಗಾಳಿಯಲ್ಲಿ ಓಡಾಡೋದು ನೋಡಿದ್ರೆ ದೋಣಿ ಭಯ ಆಗ್ತಿತ್ತು. ಆದರೆ ಮತ್ತು ಅಲ್ಲಿ ಹೋಗಿ ಅವರಿಗೆ ಲೂಸ್ ಮೋಷನ್, ವಾಮಿಟಿಂಗ್ ಎಲ್ಲ ಇದ್ದದಕ್ಕೆ ಇಂಜೆಕ್ಷನ್ ಅದೆಲ್ಲ ಕೊಟ್ಟು ಅವರಿಗೆ ಲಾಂಟಾನ್ ದೀಪ, ಅಲ್ಲೇನು ನಿಮ್ಮ ಈ ಲೈಟ್ ಇಲ್ಲ, ಲಾಂಟಾನ್ ದೀಪದಲ್ಲಿ ಅವರಿಗೆ ಚಿಮಣಿ ದೀಪದಲ್ಲಿ ನಾವು ಅವರಿಗೆ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಅವರಿಗೆ ಸಮಾಧಾನ ಮಾಡಿ, ಮತ್ತು ಅವರಿಗೆ ಓರಲ್ ಸೊಲ್ಯೂಷನ್ಸ್ ಎಲ್ಲ ಬರ್ಕೊಟ್ಟು ಮಾಡಿ, ಮತ್ತು ನಾವು ರಾತ್ರಿಯೇ ಬಂದು ಮಲಗೋದು. ಯಾಕಂದರೆ ನಮ್ಮ ಜೀವನ 24 ಗಂಟೆ ಕೂಡ ನಾನು ಸರ್ವಿಸ್ ಮಾಡ್ತಾ ಇದ್ದೆ ಅಂತ ಹೇಳಲಿಕ್ಕೆ ನನಗೆ ಒಂದು ನಿದರ್ಶನ ಕೊಟ್ಟದ್ದು ನಿಮಗೆ. ಇಷ್ಟು ವರ್ಷ ವೈದ್ಯಕೀಯ ವೃತ್ತಿಯಲ್ಲಿ ದಿನನಿತ್ಯದಲ್ಲಿ ನೀವು ನೋಡಿದ ಒಂದು ಕಷ್ಟಕರವಾದ ಸನ್ನಿವೇಶ ಯಾವುದಾದ್ರೂ ಇತ್ತಾ? ಕಷ್ಟಕರವಾದ ತುಂಬ ಇತ್ತಪ್ಪ, ತುಂಬ ಇತ್ತಂದರೆ ನೋಡಿ, ನಮ್ಮ ಒಬ್ಬರು ಟೀಚರ್ ಇದ್ದರು, ರೋಬಿ ಟೀಚರ್ ಅಂತ. ನಾನು 1ನೇ ಕ್ಲಾಸು 2ನೇ ಕ್ಲಾಸ್ನಲ್ಲಿ ನಮಗೆ ಟೀಚರ್ ಆಗಿದ್ದರು. ಇಲ್ಲಿ HS ಹೈಯರ್ ಪ್ರೈಮರಿ ಶಾಲೆಯಲ್ಲಿ ನಮಗೆ ಟೀಚರ್ ಆಗಿದ್ದರು. ಅವರು ಪಾಪ ಅವರ ತಾಯಿಗೆ ಹುಷಾರಿಲ್ಲದಾಗ ಅವರ ತಾಯಿ ಮತ್ತು ಅವರು ಇಬ್ಬರೇ ಇರೋದು ಟೀಚರ್. ಅವರು ಓಲ್ಡೇಜ್ ಪಾಪ ಅವಾಗ ಸುಮಾರು ವರ್ಷದ ಹಿಂದೆ ಇದು ನಾನು ಹೇಳೋದು. ಆ ದಿವಸ ಅವರ ತಾಯಿಗೆ ಹುಷಾರಿಲ್ಲ. ಯಾರಿಗೆ ಹುಷಾರಿಲ್ಲ ನನಗೆ ಅವ್ರು ಹೇಳಿ ಕಳಿಸೋದು, ಒಂದು ಫೋನ್ ಮಾಡ್ತಾರೆ, ನೀವು ಬರ್ಬೇಕು ಯಾರನ್ನ ಹೇಳಿ ಕಳಿಸ್ತಾರೆ. ಆ ದಿವಸ ಮಳೆ ಬರ್ತಾ ಇತ್ತು, ನನಗೆ ಹೇಳಿ ಕಳಿಸೋದು ಬರಲೇಬೇಕಂತೇಳಿ. ಹೋಗ್ಬೇಕಾದ್ರೆ ಆವಾಗ ಏನು ಗೊತ್ತಾ, ಇಲ್ಲಿ ಇಳಿಬೇಕು, ಎಲ್ಲಿ ನಮ್ಮ ಈಗ ರೋಡ್ ಡಿವೈಡ್ ಆಗಿದೆ ನೋಡಿ, ಅಲ್ಲಿ ಹೋಗಿ ಕೆಳಗಡೆ ಇಳಿಬೇಕು, ಬಯಲಿಗೆ ಇಳಿದು ಅಲ್ಲಿ ನೆರೆ ಉಂಟು. ದೋಣಿ ತಂದಿದ್ರು ಒಬ್ಬರು, ದೋಣಿ ಅವರಿಗೆ ಕೊಂಡೋಗ್ಲಿಕ್ಕೆ. ನಮ್ಮಲ್ಲಿ ದೋಣಿಯಲ್ಲಿ ನಾವು ಹೋಯ್ತಲ್ಲಿ ಹೋಗುವಾಗ ಒಂದು ಮನೆ ಹತ್ತಿರ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಇರುವಾಗ ಆ ದೋಣಿ ಏನಾಯಿತು, ಅಲ್ಲಿ ಗಾಳಿಗೆ ಇತ್ಲಾಗೆ ದುಡ್ಡು ನಮ್ಮನ್ನು ಸ್ವಲ್ಪ ಅಲ್ಲಿ ಇಳಿಸಿದ್ರು. ಅಲ್ಲಿ ಇಲ್ಲಿಂದ ನೀವು ಸ್ವಲ್ಪ ಹೊತ್ತು ನಿಲ್ಲಬೇಕು, ಮತ್ತು ನಾವು ಬೇರೆ ತರ್ತೇವೆ, ಅರೇಂಜ್ಮೆಂಟ್ ಮಾಡ್ತೇವೆ ಅಂತೇಳಿ. ಅಲ್ಲಿ ಒಂದು ಪಾಪ ಉಂಟು. ಪಾಪ ಅಂದರೆ ಗೊತ್ತಾ ನಿಮಗೆ, ಆವಾಗ ಇದು ಹೊಳೆಯಲ್ಲಿ ಅಲ್ಲೆಲ್ಲೆಲ್ಲ ಕವಲುಗಳು, ಯಾವುದು ನೀರಿನ ತೋಡು ಅಂತ ಹೇಳ್ತೀವಿ, ದೊಡ್ಡ ದೊಡ್ಡ ತೋಡು. ಅಲ್ಲಿ ಎಲ್ಲ ನೀರು ಬರ್ತಾಯಿತ್ತು, ಮಳೆಗಾಲ ಅಲ್ಲ, ನೆರೆ ಅಲ್ಲ, ಅದು ನೀರು ಬರ್ತಾಯಿತ್ತು. ನಮಗೆ ಅಲ್ಲಿ ಹೋಗಬೇಕಾದ್ರೆ ಅವರ ಮನೆಗೆ ಹೋಗ್ಬೇಕಾದ್ರೆ ಅದನ್ನು ದಾಟಿ ಹೋಗೋದು ಹೇಗೆ, ಅಲ್ಲಿ ಮುಂಚೆ 2 ಪಾಪ ಹಾಕಿದ್ರು. ಪಾಪ ಅಂದರೆ ಎಂಥದ್ದು, ಹೇಳೋದು ನಮ್ಮ ಈ ತೆಂಗಿನ ಮರದ ಇದು ಉಂಟಲ್ಲ, ಅದನ್ನು ಕಡಿದು 2 ಮರ ಅದನ್ನು ಆಯಿತು. ನಾವು ಅದನ್ನು ಮೆಲ್ಲ ನಮಗೆ ಹಿಡಿಲಿಕ್ಕೆ ಇದುಂಟು. ಅದು ಹೋಗುವಾಗ ಅದು ಒಂದು ಕಟ್ಟಾಯಿತು, ನಾನು ಕೆಳಗೆ ಬಿಟ್ಟೆ. ಕೆಳಗೆ ಬಿದ್ದಾಗ ಎಂಥದ್ದು, ನಾನು ಮಾತ್ರ ಅಲ್ಲ, ನನ್ನ ಇಡೀ ಪ್ಯಾಂಟ್ ಶರ್ಟ್ ಎಲ್ಲ ಕೆಳಗೆ, ನನ್ನ ಒಟ್ಟಿಗೆ ಬಂದ ಬ್ಯಾಗ್ ಆ ಹುಡುಗ ಅವ್ರಿಗೆ ಕೂಡ ಕೆಳಗೆ. ನಮ್ಮ ಮದ್ದುಗಿದ್ದೆಲ್ಲ ಇದಾಯಿತು. ಆಮೇಲೆ ನಾವು ಅಲ್ಲಿ ಕಷ್ಟದಲ್ಲಿ ಅವರ ಮನೆಗೆ ಹೋಗಿ ಅವರಿಗೆ ನಾನು ಹೇಳಿದಾಗ ಅವರಿಗೆ ಕೂಡ ಭಾಳ ಪಶ್ಚಾತ್ತಾಪ ಆಯಿತು. ನಮ್ಮ ಟೀಚರ್ ರೋಬಿ ಟೀಚರ್ ಅಂದರೆ ಭಾಳ ಫೇಮಸ್ ಅವರು, ಆವಾಗ ಭಾಳ ಒಂದು ಸಿಂಪತಿ. ಮತ್ತು ಅವರ ತಮ್ಮ ಇದ್ದ ಅವರು ಬೆಂಗಳೂರಲ್ಲಿ, ಅವರಿಗೆ ಕೂಡ ಗೊತ್ತಾಯ್ತಂತೆ. ಅವರು ಕೂಡ ಪಾಪ ಬಂದು ಅವರಿಗೆ ಹೆಲ್ಪ್ ಎಲ್ಲ ಮಾಡಿದರು. ನಾನು ಯಾಕೆ ಹೇಳಿದೆ ಅಂತೇಳಿದ್ರೆ, ಇಂಥ ಕಷ್ಟದ ಜೀವನಗಳನ್ನು ನಾವು ಎದುರಿಸಿದ್ದೇವೆ, ಸಂತೋಷ ಪಟ್ಟಿದ್ದೇವೆ. ಯಾಕಂದರೆ ನಮಗೆ ಅದರಲ್ಲಿ ಕಷ್ಟ ಸಿಗಿದೆ ಹೌದು, ಆದರೆ ದೇವರು ನಮ್ಮನ್ನು ಬದುಕಿಸಿದ್ದಾರೆ, ನಾನು ಅವರಿಗೆ ಸ್ವಲ್ಪ ಏನಾದರೂ ಪ್ರಯೋಜನ ಮಾಡಿದ್ದೇನೆ ಎಂಬ ಆ ಒಂದು ಭಾವನೆ ನನ್ನ ಮನಸ್ಸಿನಲ್ಲಿ ಉಂಟು. ಅದು ನನಗೆ ಬೇಕಾದ್ದು. ಆಗಿನ ವೈದ್ಯಕೀಯ ವೃತ್ತಿಗೂ ಈಗಿನ ವೈದ್ಯಕೀಯ ವೃತ್ತಿಗೂ ವ್ಯತ್ಯಾಸ ಏನು ಅಂತ ನೋಡಿ. ಆವಾಗ ನಾವು ಮಾಡಿದ ವೈದ್ಯಕೀಯ ಜೀವನ ಪೇಷಂಟ್ಸಿಗೆ ತೃಪ್ತಿ ಸಿಗ್ತಿತ್ತು, ಪೇಷಂಟ್ಗೆ ಒಂದು ಪ್ರೀತಿಯ ಭಾವನೆ ಹುಡ್ತಿತ್ತು ಮನುಷ್ಯನಿಗೆ. ನಾನು ಯಾವಾಗಲೂ ಹೇಳೋದುಂಟು, ಅರಿತು ಬಾಳುವುದೇ ಬಾಳು ಬಂಗಾರ,
ಬೆರೆತು ಬಾಳಿದರೇನೆ ಬಾಳು ಸಿಂಗಾರ, ಅರಿತು ಬೆರೆತು ಬಾಳಿದರೇನೆ ಜೀವನ ಸಾಕ್ಷಾತ್ಕಾರ ಅಂತೇಳಿ. ಅದು ಭಾಳ ಮುಖ್ಯ. ಅದನ್ನು ನಾವು ಉಳಿಸಿಕೊಳ್ಳಿಕ್ಕೆ ನಾವು ಸ್ವಲ್ಪ ಪ್ರೀತಿಯಿಂದ ಅದನ್ನು ಕೆಲಸ ಮಾಡ್ತಿದ್ದೇವೆ. ಆವಾಗ ಪೇಷಂಟ್ಸಿಗೆ ಕೂಡ ಖುಷಿ ಆಗ್ತದೆ. ನಾವಂದರೆ ಮತ್ತೊಬ್ಬರಿಗೆ ಪ್ರಯೋಜನ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೇವೆ. ಆದ್ದರಿಂದ ನಾವು ಅಂಥ ದೊಡ್ಡ ಕೆಲಸ ಸಂಪಾದನೆ ಮಾಡಲಿಲ್ಲ. ನಮಗೆ ಹೋಗಲಿಕ್ಕೆ ಗಲ್ಫು ಮತ್ತು ನಿಮ್ಮ ಅಮೇರಿಕ, ಇಂಗ್ಲೆಂಡಲ್ಲಿ ಹೋದರೆ ಸಿಕ್ಕಾಪಟ್ಟೆ ಸಂಬಳ ಇತ್ತು ಮತ್ತು ಡಾಲರ್ಸು ಇದೆಲ್ಲ ಸಿಕ್ಕಾಪಟ್ಟೆ ಪೌಂಡೆಲ್ಲ ಇತ್ತು. ಆದರೆ ನಮಗೆ ನಾವು ಅದು ಬೇಡ ಅಂತೇಳಿ ನಾನು ನಮ್ಮ ಊರಿನಲ್ಲಿ ಕೂತ್ಕೊಂಡದ್ದು. ಅದೇ ಮತ್ತು ನಾವು ಆವಾಗ ಹೇಳಿದಲ್ಲ, ಅಂಥದ್ದೆಲ್ಲ ಕಷ್ಟ ಕಾಲದಲ್ಲಿ ನಾವು ಸ್ಪಂದಿಸಿದ್ದೇವೆ. ಸಂತೋಷ ಸಾಧ್ಯವಿದ್ದಷ್ಟು ಊರಿಗೆ ಜನರಿಗೆ ಹೆಲ್ಪ್ ಮಾಡಿದ್ದೇನೆ. ಅದು ನಮಗೆ ತೃಪ್ತಿ ಉಂಟು. ಯಾಕಂದರೆ ನಾನು ಮಾಡಿದ ಸೇವೆಯಲ್ಲಿ ನನಗೆ ತೃಪ್ತಿ ಕೊಟ್ಟದ್ದು ದೇವರು ಸಂತೋಷ ಆಗಿದೆ ನನಗೆ. ಅದೇ ಒಬ್ಬ ವೈದ್ಯನಿಗೂ ಹಾಗೂ ರೋಗಿಗೂ ಸಂಪರ್ಕ ಹೇಗಿರಬೇಕು ಅಂತ ನಾನು ಹೇಳೋದು, ರೋಗಿಯವರಿಗೆ ನಾನು ಯಾವಾಗಲೂ ಹೇಳೋದುಂಟು, ಅಣ್ಣ ಯಾವಾಗಲೂ ಮದ್ದು ಮಾತ್ರ ಇಂಪಾರ್ಟೆಂಟ್ ಅಲ್ಲ ಜೀವನದಲ್ಲಿ. ನೀನು ತೆಕ್ಕೊಳ್ಳುವ ಆಹಾರ, ನೀನು ಆಚರಿಸುವ ಕೆಲವು ಇದು ಸಂಪ್ರದಾಯ, ಮತ್ತು ಟೈಮ್ನಲ್ಲಿ ಊಟ ಮಾಡಬೇಕು, ಟೈಮ್ನಲ್ಲಿ ನಿದ್ದೆ ಮಾಡಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಅವರಿಗೆ ಈಗ ಜ್ವರ ಇರುವಾಗ ನೀವು ಹೋಗಿ ಸ್ನಾನ ಮಾಡೋದಲ್ಲ, ಸ್ವಲ್ಪ ಇದು ಹೇಳಿದ ಮಾತನ್ನು ಕೇಳಿಕೊಂಡು ಅದನ್ನು ಪಾಲನೆ ಮಾಡಿದರೆ ಖಂಡಿತಕ್ಕೂ ಅದು ಬೇಗ ತಾಗ್ತದೆ. ಮತ್ತು ಹೇಳುವಾಗಲೂ ಕೂಡ ನಾವು ಕೆಲವರು ಹೇಳ್ತಾರೆ, ಸುಮ್ಮನೆ ಮದ್ದು ಕೊಡ್ತಾರೆ ತೆಕ್ಕೊಳ್ಳು ಅಂತ ಹೇಳ್ತಾರೆ. ಅಂಥದ್ದೆಲ್ಲ ಭಾವನೆ ಅಲ್ಲ. ಆ ಮದ್ದನ್ನು ತಂದು ಯಾವ ರೀತಿಯಲ್ಲಿ ನೀನು ತೆಕ್ಕೊಳ್ಬೇಕು, ಬೆಳಿಗ್ಗೆ ಎಷ್ಟು ಗಂಟೆಗೆ, ಮಧ್ಯಾಹ್ನ ಎಷ್ಟು ಗಂಟೆಗೆ, ರಾತ್ರಿ ಎಷ್ಟು ಗಂಟೆಗೆ ಅಂಥೇಳಿ ನಾನು ಅವನಿಗೆ ಮನದಟ್ಟು ಮಾಡಿಕೊಡ್ತೇನೆ, ಅವಳಿಗಾಗಿ ಅವನಿಗಾಗಿ. ಆವಾಗ ಅವರಿಗೆ ತೃಪ್ತಿ ತರ್ತದೆ. ಯಾಕೆಂದರೆ ಅಂಥ ಮಾಡಿದರೆ ಅವರು ಕರೆಕ್ಟ್ ಫಾಲೋ ಮಾಡ್ತಾರೆ. ಅದು ಡ್ರಗ್ಸ್ ಕೂಡ ಆ್ಯಕ್ಷನ್ ಆಗ್ತದೆ. ಸುಮ್ಮನೆ ನೀವು ಹೋಗಿ ಮದ್ದು ತೆಕ್ಕೊಳ್ಳಿ ಅಂತ ಹೇಳಿದ ಕೂಡಲೇ ಅದು ಆ್ಯಕ್ಷನ್ ಆಗೋದಿಲ್ಲ. ಆದ್ದರಿಂದ ಅಂಥದ್ದೆಲ್ಲ ನಮ್ಮ ಒತ್ತಿ ಇದನ್ನೆಲ್ಲ ಹೇಳಿದ್ರಿಂದ ಅದು ಸಕ್ಸಸ್ ಆಗ್ತದೆ ಅಂತ ಹೇಳಲಿಕ್ಕೆ ನನಗೆ ಅದು ನಾನು ಖಂಡಿತ ಹೇಳ್ತೇನೆ. ಮತ್ತು ಇತ್ತೀಚೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಉಂಟು. ಅದಕ್ಕೆ ಕಾರಣ ಏನು ಅಂತ? ಹೃದಯ ಸಂಬಂಧಿ ಕಾಯಿಲೆ ಅಂತಂದರೆ ಈಗಿನದ್ದು ಒಂದು ಹೇಳ್ತೇನೆ, ಸೆಡೆಂಟರಿ ಲೈಫ್. ಮನುಷ್ಯನ ಜೀವನದಲ್ಲಿ ನಾನು ನೋಡಿದ ಮಟ್ಟಿಗೆ ಈಗ ನಮ್ಮ ಮುಂಚಿನ ಜನಗಳು ನೋಡಿ, ಬೆಳಿಗ್ಗೆ ಬೇಗ ಎದ್ದು ಹೇಳ್ಕೊಂಡು ಗದ್ದೆಗೆ ಹೋಗ್ತಿದ್ರು, ಅಲ್ಲಿ ಒದ್ದಾಡ್ತಿದ್ರು. ಅದೇ ರೀತಿಯಲ್ಲಿ ಆ ತಂದೆ ತಾಯಿಗೂ ಕೂಡ ಅಲ್ಲಿ ಹೋಗಿ ಗದ್ದೆಯಲ್ಲಿ ಉಳುವುದು, ಗದ್ದೆಯಲ್ಲಿ ಕೆಲಸ ಮಾಡೋದು, ಗದ್ದೆ ಕೆಲಸ. ಅದೇ ಕೂಡ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಸ್ವಲ್ಪ ಕೆಲಸ ಮಾಡಿ ಮತ್ತೆ ಗಂಜಿ ಊಟ ಮಾಡಿ ಶಾಲೆಗೆ ಹೋಗ್ತಿದ್ರು. ಅವಾಗಂದರೆ ಕಷ್ಟದ ಲೈಫು, ಕಷ್ಟದ ಸಂದರ್ಭದಲ್ಲಿ ತಮ್ಮ ಜೀವವನ್ನು ಇದ್ಕೊಂಡು ಅವರಿಗೆ ಕೆಲಸ ಮಾಡ್ತಿದ್ರು. ಆವಾಗ ಈ ಸೆಡೆಂಟ್ರಿ ಲೈಫ್ ಅಂತಿಲ್ಲ. ಯಾಕಂದರೆ ಕೆಲವರಿಗೆ ಸೆಡೆಂಟ್ರಿ ಲೈಫ್ ಅಂದರೆ ಸುಮ್ಮನೆ ಅದೇನು ಇದು ಮಾಡೋದಿಲ್ಲ. ಮನಸ್ಸು ಯಾವಾಗಲೂ ಒಂದು ಇದರಲ್ಲಿ ಏನಾದರೂ ಮಾಡುವ ಅಂತೇಳಿ ಒಂದು ಇದು ಸಿಗ್ತದೆ, ಅದು ಬೇಕು. ಅದು ಇದ್ದರೆ ಒಳ್ಳೆಯದಾಗ್ತದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅಷ್ಟೇ. ಮೊದಲಿಗೆ ಕಾಯಿಲೆ ಬರೋದಂದರೆ ಏನಾದರೂ ಇನ್ಫೆಕ್ಷನ್ ಆಗಿ ಅಥವಾ ನ್ಯೂಟ್ರಿಷನಲ್ ಕಮ್ಮಿಯಾಗಿ ಕಾಯಿಲೆ ಬರ್ತಿತ್ತು. ಆದರೆ ಈಗ ಜನರು ಹೆಚ್ಚು ತಿಂದು ಕಾಯಿಲೆ ಬರಿಸ್ತಿದ್ದಾರೆ. ಅದರ ಬಗ್ಗೆ ಏನು ಹೇಳಲಿಕ್ಕೆ? ಕರೆಕ್ಟ್. ಈಗ ಯಾಕೆ ಗೊತ್ತಾ ನೋಡಿ, ಮನುಷ್ಯನಿಗೆ ಒಂದು ದಿನಕ್ಕೆ ಇಷ್ಟು ಬೇಕಂತ ಒಂದು ಅಂದಾಜು ಉಂಟು. ಸಾಧಾರಣ ಮಟ್ಟಿಗೆ ಗೊತ್ತಿದ್ದವ್ರಿಗೆ ಗೊತ್ತಿರ್ತದೆ ಇಷ್ಟು ಮಾಡಬೇಕಂತೇಳಿ. ಆಮೇಲೆ ಇಷ್ಟು ಎಕ್ಸಸೈಸ್ ಮತ್ತು ಇಷ್ಟು ಅವರು ತಿಂದ ಕೂಡಲೇ ಇಷ್ಟು ಜೀರ್ಣ ಆಗ್ತದೆ ಅಂತ ಗೊತ್ತುಂಟು. ಏನೂ ಕೆಲಸ ಮಾಡದಿದ್ದರೆ ಏನಾಗ್ತದೆ, ಅದು ಫುಡ್ ಹೋಗಿ ದಾಸ್ತಾನು ಆಗ್ತದೆ. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 3 ದಿವಸ ಆದ ಕೂಡಲೇ ತನ್ನಷ್ಟಕ್ಕೆ ಶುಗರ್ ಏರ್ತದೆ. ಶುಗರ್ ಏರಿದಾಗ ನಮ್ಮ ಹೊಟ್ಟೆ ಒಳಗೆ ಇಲ್ಲಿ ಪ್ಯಾನ್ಕ್ರಿಯಾಸ್ನ ಹತ್ತಿರ ಒಂದು ಗ್ರಂಥಿ ಉಂಟು, ಇನ್ಸುಲಿನ್ ಪ್ರೊಡಕ್ಷನ್ ಮಾಡೋದು. ಈ ಇನ್ಸುಲಿನ್ ಪ್ರೊಡಕ್ಷನ್ ಮಾಡೋದು ಅದು ಮಾಡ್ತದೆ. ಪ್ರತಿಯೊಂದಕ್ಕೂ ಲಿಮಿಟ್ ಉಂಟು. ಮನುಷ್ಯನಿಗೆ ಹೇಗೆ ಲಿಮಿಟ್ ಉಂಟು ಅದಕ್ಕೂ ಕೂಡ ಲಿಮಿಟ್ ಉಂಟು. ಅದು ಸೆಕ್ರೀಷನ್ ಮಾಡ್ತದೆ. ಆದರೆ ಒಂದು ಸಂದರ್ಭದಲ್ಲಿ ಅಲ್ಲಿ ಸೆಕ್ರೀಷನ್ ಮಾಡೋದು ನಿಲ್ಲಬೇಕಂದ್ರೆ ಬೇರೆ ಕಾರಣ ಉಂಟು. ಒಂದೇ ಕಾಯಿಲೆ ಬರ್ಬೋದು, ಅಥವಾ ಟೂ ಮಚ್ ತಿಂದರೆ ಕೂಡ ಅದು ಸೆಡೆಂಟರಿ ಆಗಿ ಅದು ಕೆಲಸ ಮಾಡೋದಿಲ್ಲ. ಮಾಡಿದ ಕೂಡಲೇ ಶುಗರ್ ಏರ್ತದೆ. ಶುಗರ್ ಏರಿದ ಕೂಡಲೇ ಮೂತ್ರದಲ್ಲಿ ಶುಗರ್ ಹೋಗ್ಲಿಕ್ಕೆ ಶುರುವಾಗ್ತದೆ. ಅದೇ ರೀತಿಯಲ್ಲಿ ಬಾಡಿಯಲ್ಲಿ ರಕ್ತದಲ್ಲಿ ಶುಗರ್ ಇರ್ತದೆ. ಇದರಿಂದ ಕಾಂಪ್ಲಿಕೇಶನ್ನಿಂದ ಎಷ್ಟೋ ಸಂದರ್ಭದಲ್ಲಿ ಕೈಕಾಲಿನ ನರ್ವ್ಗಳೆಲ್ಲ ಅವಳಿಗೆ ಅದರ ಕಾರ್ಯಕ್ಷಮತೆ ಕಮ್ಮಿ ಆಗ್ತದೆ, ಅದರದ್ದು ಕಾರ್ಯಚಟುವಟಿಕೆ ಕಮ್ಮಿ ಆಗ್ತದೆ. ಯಾಕಂದರೆ ಅದು ಮುಂಚೆ ಇದ್ದಾಗೆ ಆಗೋದಿಲ್ಲ. ಅದಕ್ಕೆ ನಾವು ಏನು ಮಾಡ್ತೇವೆ, ಕೆಲವು ಸಲ ಇದು ಕೊಡುವಾಗ ಅದರ ಒಟ್ಟಿಗೆ ಒಂದು ಬಿ ಕಾಂಪ್ಲೆಕ್ಸ್ ಅಂತ ಕೊಡ್ತೇವೆ. ಬಿ ಕಾಂಪ್ಲೆಕ್ಸ್ ಕೂಡ ಸಿಕ್ಕಾಪಟ್ಟೆ ಕೊಡುವುದಲ್ಲ, ಬೇಕಾದಷ್ಟೇ ಕೊಡಬೇಕು. ಯಾಕಂದರೆ ಮನುಷ್ಯನ ಜೀವನದಲ್ಲಿ ಈ ಪ್ರತಿ ಬಿ ಕಾಂಪ್ಲೆಕ್ಸ್ ನಮ್ಮ ಹೊಟ್ಟೆ ಒಳಗೆ ಉದ್ಭವ ಆಗಿ ಅದು ಮತ್ತೆ ಹೆಚ್ಚಾದ ಕೂಡಲೇ ಮೋಷನಲ್ಲಿ ಹೋಗ್ತದೆ. ಇಲ್ಲದ್ರೆ ಅದು ಉದ್ಭವ ಆಗೋದು ಎಷ್ಟು ಬೇಕಾದ ಜೀವನಕ್ಕೆ ಅಷ್ಟೇ ಇದು ಉದ್ಭವ ಮಾಡ್ತದೆ ಬಾಡಿ. ಅದೊಂದು ಭಾಳ ನಮ್ಮ ದೇವರು ಸೃಷ್ಟಿಸಿದ ಒಂದು ನಮಗೆ ಇದು. ಆದ್ದರಿಂದ ಇದರಿಂದ ನಮಗೆ ಅದನ್ನೆಲ್ಲ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳಲಿಕ್ಕೆ ನನಗೆ ಇಚ್ಛೆ ಪಡ್ತೀನಿ.
ಇದು ಸಕ್ಕರೆ ಮತ್ತು ಸಿಹಿ ತಿಂಡಿಗಳಿಂದ ಡಯಾಬಿಟಿಸ್ ಬರ್ತದೆ ಅಂತ ಹೇಳ್ತಾರೆ ಇಲ್ಲ. ಇನ್ನು ಕೆಲವರು ಅದು ಹಾಗೆಲ್ಲ ಡಯಾಬಿಟಿಸ್ ಬರುದು ಎಷ್ಟು ಬೇಕೋ ಅಷ್ಟು ತಿಂದ್ರೆ ಏನು ಆಗುದಿಲ್ಲ, ಅದಕ್ಕಿಂತ ಹೆಚ್ಚು ತಿಂದ್ರೆ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲ ಅದು ತಿನ್ನುವುದಕ್ಕೆ ಅದಕ್ಕೆ ನಾನು ಹೇಳ್ತೇನೆ, ನನ್ನ ಲೆಕ್ಕದಲ್ಲಿ ಏನೂ ಸಂಬಂಧ ಇಲ್ಲ. ಸೆಡೆಂಟ್ರಿ ಲೈಫ್ ಅಂದರೆ ಕೂಡ ನೋಡಿ, ಸರಿ ತಿಂತಾನೆ, ಏನು ಬಗ್ಗುದಿಲ್ಲ ಕೆಲಸ ಮಾಡಲಿಕ್ಕೆ, ಅಲ್ಲಿ ಹೋದಕ್ಕೂ ಎಲ್ಲಿ ಮಾಡ್ಕೊಳ್ಳಿ ಅವು ಮಾಡುವುದಿಲ್ಲ. ಮನೆಯಲ್ಲಿ ಸೋಮಾರಿಗಳು ತುಂಬ ಜನ ಇರ್ತಾರೆ. ಈ ಸೋಮಾರಿತನದಿಂದ ಈ ಒಂದು ಕಾಯಿಲೆ ಬರಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಒತ್ತಿ ಹೇಳ್ತೇನೆ. ಸೋಮಾರಿತನ ಮನುಷ್ಯನಿಗೆ ತನ್ನಷ್ಟಕ್ಕೆ ಏನು ಕೆಲಸ ಮಾಡದಿದ್ದರೆ ಅದಕ್ಕೆ ರಕ್ತದಲ್ಲಿ ಸಕ್ಕರೆ ಏರ್ತದೆ. ಸಕ್ಕರೆ ಏರಿದಾಗ ಈ ಗ್ರಂಥಿಗಳು ಇನ್ಸುಲಿನ್ ಪ್ರೊಡಕ್ಷನ್ ಆಗಲೇಬೇಕು. ಅವಾಗ ಏನಾಗ್ತದೆ, ಅದಕ್ಕೆ ಕೂಡ ಪಾಪ ಸುಸ್ತಾಗಿ ಅದು ಕೆಲಸ ಮಾಡೋದು ಕಮ್ಮಿ ಆಗ್ತದೆ. ಕಮ್ಮಿ ಮಾಡೋದು ಮಾತ್ರ ಅಲ್ಲ, ಸ್ಟಾಪ್ ಆಗ್ತದೆ. ಸ್ಟಾಪ್ ಆದ ಕೂಡಲೇ ಇದರ ಕಾಂಪ್ಲಿಕೇಶನ್ ಹೆಚ್ಚಾಗ್ತದೆ. ಡಯಾಬಿಟಿಸ್ ಕಾಂಪ್ಲಿಕೇಶನ್ ಹೆಚ್ಚಂದರೆ ನಿಮ್ಗೆ ಗೊತ್ತುಂಟು, ಅವರಿಗೆ ಮಾತನಾಡಲಿಕ್ಕೆ ಆಗೋದಿಲ್ಲ, ಮತ್ತು ಮೂತ್ರ ಹೋಗಿ ನಿಶಕ್ತಿ ಆಗ್ತದೆ. ಅದು ನಿಶಕ್ತಿಯಾಗಿ ಜೀವನದಲ್ಲಿ ಏನೂ ಬೇಡ ಅಂತ ಆಗ್ತದೆ. ಆಮೇಲೆ ಕಡೆಗೆ ಒಂದು ಫೈನ್ ಡೇ ಹಿ ವಿಲ್ ಗೋ. ಅದು ಆಮೇಲೆ ಎಲ್ಲ ಗಾಯ ಆದರೆ ಪಕ್ಕನೆ ಒಣಗೋದಿಲ್ಲ. ಡಯಾಬಿಟಿಸ್ನವ್ರಿಗೆ ನೋಡಿರ್ಬೋದು, ಎಷ್ಟೋ ಜನರ ಕಾಲಿನಲ್ಲಿ ಬ್ಯಾಂಡೇಜ್ ಅದೆಲ್ಲ ಉಂಟು. ಅದ್ಯಾವುದರಿಂದಾಗಿ ಈ ಡಯಾಬಿಟಿಸ್ ಹೆಚ್ಚಾದ ಕೂಡಲೇ ಅಲ್ಲಿ ರಕ್ತ ಚಲಾವಣೆ ಕಮ್ಮಿ ಆಗ್ತದೆ. ಚಲಾವಣೆ ಕಮ್ಮಿ ಆದ ಕೂಡಲೇ ಅದೆಲ್ಲ ಪ್ರಾಬ್ಲಮ್ ಬರೋದು. ಇನ್ನೊಂದು ಬ್ಲಡ್ ಪ್ರೆಷರ್ ಹೆಚ್ಚಾಗುದು, ಇದು ಎರಡು ಒಂದಕ್ಕೊಂದು ಲಿಂಕ್ ಇದ್ದಾಗಿರ್ತದೆ ನೋಡಿ. ಬ್ಲಡ್ ಪ್ರೆಷರ್ ಕೂಡ ನಾವು ಹೇಳುವುದು ಯಾವಾಗಂದರೆ, ಬ್ಲಡ್ ಪ್ರೆಷರ್ ಹೈಪರ್ ಟೆನ್ಷನ್ ಮನುಷ್ಯನ ಜೀವನದಲ್ಲಿ ಅವರವರ ಪ್ರಾಯಕ್ಕೆ ಅನುಗುಣವಾಗಿ ಆ ಬ್ಲಡ್ ಪ್ರೆಷರ್ ಉಂಟು. ಈಗ ನಾವು ಹೇಳುವುದಂತಂದರೆ, ಒಂದು ಮನುಷ್ಯನಿಗೆ ನಾವು ಎಲ್ಲ ಹೇಳ್ತೇವೆ, ಎಷ್ಟು ಬ್ಲಡ್ ಪ್ರೆಷರ್ ಅಪ್ಪ, 120/80 ಅಂತ ಎಲ್ಲರೂ ಹೇಳ್ತಾರೆ. ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಇವರು ಹೇಳ್ತಾರೆ. ಒಂದು ಗೊತ್ತಿದ್ದ ಡಾಕ್ಟರ್ ಏನು ಹೇಳ್ತಾರೆ ಅಂದರೆ, ನಾವು ಹಾಗಲ್ಲ ಹೇಳೋದು. ಒಂದು 80 ಲಿಮಿಟ್ 90ರವರೆಗೆ ಇರ್ಬೋದು. 80ರಿಂದ ಕೆಳಗಿನ ಪ್ರೆಷರ್. ಮೇಲಿನ ಪ್ರೆಷರ್ 120 ಮಾತ್ರ ಅಲ್ಲ, 120ಕ್ಕೆ ಅವರವರ ವಯಸ್ಸನ್ನು ನಾವು ಕೂಡಿಸ್ಬೇಕಂತ ಹೇಳ್ತೀವಿ ನಾವು. ಯಾಕಂದರೆ ನಮ್ಮ ಪ್ರೊಫೆಸರ್ BM ಹೆಗ್ಡೆ ಇದ್ದರು. ಡಾಕ್ಟರ್ BM ಹೆಗ್ಡೆ ಇದು ವೆರಿ ರೆಪ್ಯೂಟೆಡ್ ಮೆಡಿಕಲ್ ಸರ್ಜನ್, ಗೊತ್ತುಂಟು ನಿಮಗೆಲ್ಲ. ಅವರು ಹೇಳೋದು, ಅವರವರ ವಯಸ್ಸಿಗೆ ಅನುಗುಣವಾಗಿ ನಾವು ಅದನ್ನು ಸ್ಪಂದಿಸಬೇಕು. ಈಗ ನೋಡಿ, ಅವನಿಗೆ ಪ್ರಾಯ 50 ವರ್ಷ ಆದರೆ ಅವನಿಗೆ ಬ್ಲಡ್ ಪ್ರೆಷರ್ 120/170ರವರೆಗೂ ಕೂಡ ಇರ್ಬೋದು. ದಟ್ ಈಸ್ ದ ಲಿಮಿಟೇಷನ್. ಬರೀ 120 ಅಂತೇಳಿ ನಾರ್ಮಲ್ ಅಂತ ಹೇಳೋದಲ್ಲ, ಅವನಿಗೆ 170 ಕೂಡ ಇರ್ಬೋದು. ಮತ್ತು ಅದಕ್ಕಿಂತ ಹೆಚ್ಚಾದರೆ ಮಾತ್ರ ಅವರಿಗೆ ಪ್ರಾಬ್ಲಮ್ ಶುರುವಾಗ್ತದೆ. ಅದರಿಂದ ಅದನ್ನು ಕಂಟ್ರೋಲ್ ಇಟ್ಟುಕೊಳ್ಳಿಕ್ಕೆ ಮೈಲ್ಡ್ ಒಂದು ಮಾತ್ರೆ ತಗೊಂಡ್ರೆ ಅವನ BP ಅದರ ಒಳಗೆ ಇರ್ತದೆ, ಏನು ತೊಂದರೆ ಬರೋದಿಲ್ಲ. ತೆಕ್ಕೊಳ್ಳದಿದ್ದರೆ ಮಾತ್ರ ಅದು ಮೇಲೆ ಹೋಗಿ ಒಂದೇ ರಕ್ತನಾಳವನ್ನು ಹೊಡಿತದೆ, ಅಥವಾ ಬೇರೆ ಕಾಂಪ್ಲಿಕೇಶನ್ಸ್ ಅದರಿಂದ ಬರೋದು ಜಾಸ್ತಿ. ಮತ್ತು ಅದರಲ್ಲಿ ನಿಮ್ಮ ರಕ್ತದ ಒತ್ತಡ ಕೂಡ ಹೆಚ್ಚು ಕಡಿಮೆ ಆದ ಕೂಡಲೇ ಅವರಿಗೆ ನಮ್ಮ ಗ್ಲ್ಯಾಂಡ್ಸಿಗೆ, ಹಾರ್ಟ್ಗೆ ಸಪ್ಲೈ ಮಾಡುವ ಈ ನರಗಳು ಅದು ಎಲ್ಲ ಪ್ರಾಬ್ಲಮ್ ಕೊಟ್ಟು ಅದು ಇದಾಗ್ತದೆ, ಬೇಗನೆ ಇದಾಗ್ತದೆ. ಈ ಬ್ಲಡ್ ಪ್ರೆಷರ್ ಮತ್ತು ಡಯಾಬಿಟಿಸಿಂದ ಕಿಡ್ನಿಗೆ ಏನು ಪ್ರಾಬ್ಲಮ್? ಹೌದು, ಕಿಡ್ನಿಗೆ ನೋಡಿ, ಪ್ರತಿಯೊಂದು ಕಿಡ್ನಿ ನಮ್ಮ ಇಡೀ ಬಾಡಿಯ ಏನು ಕೆಟ್ಟದು ಉಂಟ ಬಾಡಿ ಒಳಗೆ, ಅದನ್ನು ಹೊರಗೆ ಹಾಕೋದು ನಮ್ಮ ಕಿಡ್ನಿ. ನಮ್ಮ ಮೇಯ್ನ್ ಒಂದು ಅದಕ್ಕೆ ಏನು ಹೇಳ್ತೇವೆ ನಾವು, ಒಂದು ಇದು ಹೊರಗೆ ಹಾಕೋದು, ಪರ್ಟಿಕ್ಯುಲರ್ಲಿ ಇದು ವೇಸ್ಟನ್ನು ಹೊರಗೆ ಹಾಕೋದು ನಮ್ಮ ಕಿಡ್ನಿ. ಅದು ಹೇಗೆಂದರೆ, ಮನುಷ್ಯ ಅದಕ್ಕೆ ಹೇಳೋದು ನಾವು 1500 ml ಲೀಟರ್ ನೀರು ಮನುಷ್ಯನಿಗೆ ಬೇಕು ಅಂತೇಳಿ ದಿನಕ್ಕೆ. ಯಾಕೆಂದರೆ 1500 ml ನೀರಂದರೆ ನಮ್ಮ ಮೂತ್ರ ಕೂಡ ಅಷ್ಟು ಹೋಗ್ತದೆ. ಜಾಸ್ತಿ ಕುಡಿದ್ರೆ ನೀರು ಮೂತ್ರ ಜಾಸ್ತಿ ಹೋಗ್ತದೆ. ಮತ್ತು ಅದು ಕಮ್ಮಿ ಆದರೆ ಮಾತ್ರ ಏನಾಗ್ತದೆ ಅಂದರೆ, ಮೂತ್ರ ಹೋಗದಿದ್ದರೆ ಬೇರೆ ಇತರ ಗ್ರಂಥಿಗಳು ಎಲ್ಲ ಕೆಲಸ ಮಾಡೋದು. ಮೂತ್ರ ಕಮ್ಮಿ ಆದ ಕೂಡಲೇ ಬೇರೆ ಎಲ್ಲ ತನ್ನಷ್ಟಕ್ಕೆ ಒಂದೊಂದೇ ಎಫೆಕ್ಟ್ ಬರ್ತದೆ. ಪರ್ಟಿಕ್ಯುಲರ್ಲಿ ನಿಮ್ಮ ಇದಕ್ಕೆ ಕಿಡ್ನಿಗೆ, ಪ್ಯಾನ್ಕ್ರಿಯಾಸ್ಗೆ, ಮತ್ತು ನೋಡಿ ನಿಮಗೆ ನಾನು ಹೇಳ್ತೇನಲ್ಲ, ಇನ್ಸುಲಿನ್ ಪ್ರೊಡಕ್ಷನ್ ಕೂಡ ಕಮ್ಮಿ ಆದ ಕೂಡಲೇ, ಮತ್ತು ಹಾರ್ಟಿಗೆ ಹೋಗುವ ನರಗಳಲ್ಲಿ ಅದಕ್ಕೆ ಒಂದು 3-4 ಇಂಪಾರ್ಟೆಂಟ್ ನರಗಳುಂಟು. ಅಂದರೆ ರಕ್ತ ಚಲಾವಣೆ ಮಾಡುವ ನರಗಳು. ಒಂದು ರಕ್ತ ಚಲಾವಣೆ ಮಾಡುವ ನರಗಳು, ಮತ್ತೊಂದು ಕೆಟ್ಟ ರಕ್ತವನ್ನು ಕೊಂಡೋಗುವ ನರಗಳು ಅಂತ ಕೂಡ ಉಂಟು. ಅದು ಎರಡು ಕೂಡ ಸಮತೋಲನದಲ್ಲಿರಬೇಕು. ಇವತ್ತು ಒಳ್ಳೆಯ ನರ ಅದು ಚೆನ್ನಾಗಿ ತಿಂದು ಒಳ್ಳೆಯದಿದ್ದರೆ ಏನಾಗೋದಿಲ್ಲ. ಕೆಲವರು ನಾನು ಹೇಳ್ತೇನೆ, ಇವತ್ತು ಉದಾಸೀನದವರು ತುಂಬ ಜಾಸ್ತಿ, ಕೆಲಸ ಮಾಡಿದವರು ತುಂಬ ಜಾಸ್ತಿ. ಅವರಿಗೆ ಸಂತೋಷ ಬೇಕು, ತಿನ್ನುವುದು ಸರಿ ಏನು ಕಮ್ಮಿ ಮಾಡೋದಿಲ್ಲ. ಅದು ಏನಾಗ್ತದೆ, ಸರಿ ಹೋಗ್ತದೆ. ರಕ್ತನಾಳ ಅದು ನಮ್ಮ ಮಾಮೂಲಿ ರಕ್ತನಾಳಕ್ಕಿಂತ ಸಣ್ಣದಾಗ್ತಾ ಬರ್ತದೆ. ಅಲ್ಲಿ ಫ್ಯಾಟ್ ಗೀಟ್ ಎಲ್ಲ ಹೋಗಿ ಡೆಪಾಸಿಟ್ ಆಗ್ತದೆ. ಈ ಫ್ಯಾಟ್ ಎಂದ ಕೂಡಲೇ ನಿಮ್ಗೆ ಗೊತ್ತಿರ್ಬೋದು, ಕಿಡ್ನಿಯಲ್ಲಿ ಮತ್ತು
ನಮ್ಮ ನರದಲ್ಲಿ ಫ್ಯಾಟ್ ಡೆಪೋಸಿಷನ್ ಅಂದ ಕೂಡಲೇ ಕೊಲೆಸ್ಟ್ರಾಲ್ ಡೆಪೋಸಿಷನ್ ಆದ ಕೂಡಲೇ ಅಲ್ಲಿ ಹೋಗುವ ನರ ಸಪ್ಲೈ ಬ್ಲಡ್ ಸಪ್ಲೈ ಕಮ್ಮಿ ಆಗ್ತದೆ. ಅದು ಒಂದು ಫೈನ್ ಡೇ ಏನಾದರೂ ಕೆಲಸ ಮಾಡುವಾಗ ಎಷ್ಟು ಎಷ್ಟು ಬ್ಲಡ್ ಸಪ್ಲೈ ಬೇಕಾ ಅದಕ್ಕಿಂತ ಕಮ್ಮಿ ಬಂದ ಕೂಡಲೇ ಇವನಿಗೆ ದಂಬು ಕಟ್ತದೆ, ಎದೆ ನೋವು ಶುರುವಾಗ್ತದೆ, 5 ಮಿನಿಟ್ಲಿ ಹೋಗಿಬಿಡ್ತಾನೆ. ಅದು ಕೂಡ ಒಂದು ಕಾರಣ. ಆದ್ದರಿಂದ ಇಂಥದ್ದನ್ನೆಲ್ಲ ಸ್ವಲ್ಪ ಅರಿತು ಬೆರೆತು ಬಾಳಿದರೇನೆ ಬಾಳು ಬಂಗಾರ ಅಂತ ಹೇಳೋದು ಅದಕ್ಕಾಗಿ ನಾನು, ಗೊತ್ತಾಯ್ತಲ್ಲ. ಆದ್ದರಿಂದ ಇಂಥ ಒಂದು ಸುಸಂದರ್ಭದಲ್ಲಿ ನಾವು ಜಗತ್ತಿನಲ್ಲಿ ಸತ್ಯ ಹೇಳ್ತೇನೆ, ನಮಗೆ ಮನುಷ್ಯನಿಗೆ ಎಷ್ಟು ನಾವು ತಿಳ್ಕೊಳ್ಬೇಕು ಅದರ ಬಗ್ಗೆ. ತಿಳ್ಕೊಂಡ್ರೆ ಖಂಡಿತ ಒಳ್ಳೇದಾಗ್ತದೆ, ಇವತ್ತೇನು ತೊಂದರೆ ಇಲ್ಲ. ಫ್ಯಾಟ್ ಬಗ್ಗೆ ಮಾತಾಡ್ತಿದ್ರಿಂದ ಫ್ಯಾಟಿ ಲಿವರ್ ಅನ್ನೋದೊಂದು ಈಗ ಶುರುವಾಗಿದೆ. ಅದೇನು ಗೊತ್ತಾ, ಈಗಿನ ನಮ್ಮ ಲಿವರ್ ಒಂದು ನಮ್ಮ ದೊಡ್ಡ ಲ್ಯಾಬೊರೇಟ್ರಿ ಬಾಡಿ ದೊಡ್ಡ ಲ್ಯಾಬೊರೇಟ್ರಿ. ಯಾಕಂದರೆ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಒಂದು ಲ್ಯಾಬೊರೇಟ್ರಿ ಅಂತ ಕೇಳಿದ್ದೀರಿ ನೀವು. ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಲ್ಯಾಬೊರೇಟ್ರಿ ಭಾಳ ಇಂಪಾರ್ಟೆಂಟ್. ಲ್ಯಾಬೊರೇಟ್ರಿಯಲ್ಲಿ ಎಲ್ಲ ಇದನ್ನು ಬಂದು ಅಲ್ಲಿ ಹೋಗಿ ಅದನ್ನು ಸಪರೇಟ್ ಮಾಡಿ, ಈಗ ನೋಡಿ ನಾವು ತಿಂದ ಕೂಡಲೇ ಅನ್ನ ಒಂದು ಕಡೆಗೆ ಹೋಗ್ತದೆ, ನಾವು ತಿಂದ ಬೆಣ್ಣೆ ಒಂದು ಕಡೆಗೆ ಹೋಗ್ತದೆ, ಮತ್ತು ಒಂದು ಎಣ್ಣೆ ಬೇರೆ ಪದಾರ್ಥ ಬೇರೆ ಕಡೆಗೆ ಹೋಗ್ತದೆ. ಅಂದರೆ ಬೇರೆ ಬೇರೆ ಕಡೆಗೆ ಹೋಗಿ ಅಲ್ಲಿ ಡೈಜೆಷನ್ ಆಗಿ ಅವು ಮತ್ತು ಜಾಗಕ್ಕೆ ಸಿಗ್ತದೆ. ಆದ್ದರಿಂದ ಅಂಥ ಒಂದು ಸಂದರ್ಭದಲ್ಲಿ ನಮಗೆ ಇದಾಗ್ತದೆ, ಯಾವುದು ನಮ್ಮ ಲಿವರ್. ಆ ಲಿವರ್ಗೆ ಏನಾಗ್ತಂದರೆ ಫ್ಯಾಟ್ ಡೆಪೋಸಿಷನ್ ಆದ ಕೂಡಲೇ ತನ್ನಷ್ಟಕ್ಕೆ ಆ ಲಿವರ್ಗೆ ಫ್ಯಾಟಿ ಲಿವರ್ ಅಂತ ಹೇಳ್ತೇವೆ. ಫ್ಯಾಟಿ ಲಿವರ್ ಅಂದ ಕೂಡಲೇ ಭಾಳ ಒಂದು ಕಷ್ಟ. ಮತ್ತು ದಿನದಿಂದ ದಿನಕ್ಕೆ ಕೆಲವರಿಗೆ ಬೇಗದಲ್ಲಿ ಬರ್ತಾರೆ, ಆವಾಗ ನಮಗೆ ಕೈಗೆ ಪಾಲ್ಪೇಷನಲ್ಲಿ ಸಿಗ್ತದೆ ಫ್ಯಾಟಿ ಲಿವರ್ ಅಂತೇಳಿ. ಪಾಲ್ಪೇಷನಲ್ಲಿ ನಮಗೆ ಕಂಡುಹಿಡಿಬೋದು. ಅದು ಈಗಿನ ಯಂತ್ರಗಳು ಉಂಟು, ಕೆಲವು ಯಂತ್ರಗಳು ನೋಡಿ, ಇದು ಸೋನೋಗ್ರಫಿ ಇದೆಲ್ಲ ಭಾಳ ಚೆನ್ನಾಗಿ ಗೊತ್ತಾಗ್ತದೆ ಬೇಗನೆ. ಗೊತ್ತಾದವರಿಗೆ ಅವರಿಗೆ ನಾವು ಅಡ್ವೈಸ್ ಮಾಡ್ತೇವೆ, ಇನ್ನು ತಿನ್ನುವುದಿದ್ರೆ ಇದನ್ನು ಬಿಡಿ, ಅದನ್ನು ಬಿಡಿ, ಮೊಟ್ಟೆ ತಿನ್ನಿ, ಖಾಲಿ ಕಪ್ಪು ತಿನ್ನಿ, ಕೆಂಪು ತಿನ್ನಬೇಡಿ ಜಾಸ್ತಿ ಅಂತ ಹೇಳ್ತೇವೆ. ಯಾಕೆ? ಅದರಲ್ಲಿ ಫ್ಯಾಟ್ ಜಾಸ್ತಿ ಉಂಟಂತೇಳಿ. ಯಾವುದರಲ್ಲಿ? ಮೊಟ್ಟೆ ಬಿಳಿಯಲ್ಲಿ ಒಳ್ಳೆಯದು, ಮೊಟ್ಟೆ ಇದು ಕಂದು ಬಣ್ಣದ್ದುಂಟಲ್ಲ ಅದು ಅಷ್ಟು ಒಳ್ಳೆಯದಲ್ಲ. ಅದರಲ್ಲಿ ಅದು ಡೆಪಾಸಿಟ್ ಆಗ್ತದೆ, ಕೂಡಲೇ ಪ್ರಾಬ್ಲಮ್ ಶುರುವಾಗ್ತದೆ ಬಾರ್ಡ್ರಲ್ಲಿದ್ದವ್ರಿಗೆ. ಆಮೇಲೆ ಒಂದು ಹೇಳ್ತೇನೆ, ಏನೇ ನೀವು ತಿನ್ನಲಿ, ಇವತ್ತು ಎಷ್ಟು ತಿಂದಿರೋ 24 ಗಂಟೆ ಒಳಗೆ ಅದನ್ನು ಖರ್ಚು ಮಾಡಬೇಕು. ದ ಪರ್ಪಸ್ ಆ್ಯಂಡ್ ಇದೊಂದು ಸಿನಾರಿಯೋ ಅಂದರೆ, ಇವತ್ತು ನಾನು ಎಷ್ಟು ತಿಂತೇನೆ, ನಾನು ಎಷ್ಟೇ ಬೇಕಾದರೆ ತಿನ್ನು, ನೀನು 24 ಗಂಟೆ ಒಳಗೆ ಅದನ್ನು ಜೀವದಲ್ಲಿ ನಿಮ್ಮ ಎಕ್ಸರ್ಸೈಸ್ ಏನಾದರೂ ಮಾಡಿ ನೀವು ಅದನ್ನು ಖರ್ಚು ಮಾಡಬೇಕು. ಸ್ಟಾಕ್ ಇಡಬಾರ್ದು. ಸ್ಟಾಕ್ ಇಟ್ಟ ಕೂಡಲೇ ಅದು ನಿಮಗೆ ಪ್ರಾಬ್ಲಮ್ ಕೊಡುವುದು ಅಷ್ಟೇ, ಮತ್ತೇನಿಲ್ಲ. 24 ಗಂಟೆ ಸಮತೋಲನವನ್ನು ಆಹಾರವನ್ನು ಕಾಪಾಡಿ ನೀವು ಅಷ್ಟೇ ಕೆಲಸ ಮಾಡಿದರೆ, ದಣಿದು ಇದು ಮಾಡಿದರೆ ಏನು ತೊಂದರೆ ಇಲ್ಲ, ತಿನ್ಬೋದು, ಇದು ಮಾಡ್ಬೋದು, ಏನು ತೊಂದರೆ ಇಲ್ಲ, ಬರೋದಿಲ್ಲ. ಅದರಿಂದ ಈ ಇದು ಸೆಡೆಂಟರಿ ಲೈಫ್ ಪರ್ಟಿಕ್ಯುಲರ್ಲಿ ಈ ನಮ್ಮ ಕೆಲವು ಲೈಫ್ ಉಂಟಲ್ಲ, ಭಾಳ ಒಂದು ಉದಾಸೀನದವರು ತುಂಬ ಜನ ಇರ್ತಾರೆ. ತಿಂತಾರೆ, ಎಲ್ಲ ಮಾಡ್ತಾರೆ, ಆದರೆ ಅಲ್ಲಿ ಹೋಗ್ಲಿಕ್ಕೆ ಮಾಡೋದಿಲ್ಲ, ಇದೆಲ್ಲ ಅದು ಇಟ್ ಗಿವ್ಸ್. ಈಗಿನ ಕಾಲದಲ್ಲಿ ಜನಗಳಿಗೆ ಒಳ್ಳೆಯ ಸಲವತ್ತುಂಟು, ಒಳ್ಳೆಯ ಆಸ್ಪದ ಉಂಟು, ಒಳ್ಳೆಯ ಒಂದು ಸಹಕಾರಗಳು ಉಂಟು, ಮತ್ತು ತಿನ್ನಲಿಕ್ಕೆ ಬೇಕಾದಷ್ಟು ಉಂಟು. ಯಾವುದು ತಿನ್ನಬೇಕು, ಯಾವುದು ಬಿಡಬೇಕಂತೇನಿಲ್ಲ. ಆದರೆ ಅದನ್ನು ಅದೇ ರೀತಿಯಲ್ಲಿ ಡೈಜೆಷನ್ ಮಾಡಲಿಕ್ಕೂ ಕೂಡ ಗೊತ್ತಿರಬೇಕು. ಅದಕ್ಕೆ ನಾವು ಹೇಳೋದು, ನಿಮ್ಮ ಯಂಗ್ಸ್ಟರ್ ಪೀರಿಯಡ್ನಲ್ಲಿ ಸ್ವಲ್ಪವಾದರೂ ಆಡಬೇಕು ದಿನ. ಈಗ ನಮಗೆ ನಮಗೆ ಕೂಡ ಪ್ರಾಯದವರಿಗೆ ಕೂಡ ನಾನು ಹೇಳ್ತೇನೆ, ನಾನು ಕಾಲೇಜ್ನಲ್ಲಿರುವಾಗ, MGM ಕಾಲೇಜ್ನಲ್ಲಿರುವಾಗ ನಾನು ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ ಆಗಿದ್ದೆ. ಆಮೇಲೆ ಮೆಡಿಕಲ್ ಕಾಲೇಜಿಗೆ ಹೋದ ಕೂಡಲೇ ಇದರ ಬಗ್ಗೆ ನಾನು ಮೆಡಿಕಲ್ ಕಾಲೇಜ್ನಲ್ಲಿ ಅಲ್ಲಿ ಹೋದ ಕೂಡಲೇ ಕೂಡ ನಾವು ಶಟ್ಲಿಗೆ ಜಾಯಿನ್ ಆಗ್ತಿದ್ದೆ. ಯಾಕೆಂದರೆ ನಮಗೆ ವರ್ಷದಲ್ಲಿ ಅವರಿಗೆ ಒಂದು ನಮಗೆಲ್ಲ ಮಾಡ್ತಾರೆ ಅದನ್ನು ಇದು ನಮಗೆ ಆಡಲಿಕ್ಕೆ ಆಪರ್ಚುನಿಟಿ ಸಿಗ್ತಿತ್ತು. ಆವಾಗ ಆಡಿದರೆ ಮತ್ತು ಇಂಟರ್ ಮೆಡಿಕಲ್ ಮೀಟ್ಸ್ ಎಲ್ಲ ಉಂಟಲ್ಲ, ಬೇರೆ ಬೇರೆ ಮೆಡಿಕಲ್ ಕಾಲೇಜಿಗೆ ಎಲ್ಲ ಸಮ್ಮದು ಆಟ. ಆವಾಗ ನಾನು ಹುಬ್ಬಳ್ಳಿಗೆ ಬಂದಿದ್ದೆ ಮ್ಯಾಚಿಗೆ ಆಡಲಿಕ್ಕೆ ನಮ್ಮ ಕಾಲೇಜಿನಿಂದ. ನಮ್ಮ ಕಾಲೇಜಿನಲ್ಲಿ ಏನಂದರೆ ಆವಾಗ ಶಟಲ್ ಬ್ಯಾಡ್ಮಿಂಟನ್ ಒಂದು ದೊಡ್ಡ ಕೋಣೆ ಬೇಕು. ಅದಕ್ಕೆ ದೊಡ್ಡ ಕೋಣೆ ಅಂದರೆ ಸ್ವಲ್ಪ ಎತ್ತರ ಹೈಟ್ ಬೇಕು. ಇದು ಹೈಟ್ ಬೇಕಾಗಿದ್ರೆ ಅಂದರೆ ಒಂದು 20-40 ಫೀಟ್, ಇಲ್ಲಿಂದ 20 ಫೀಟ್, ಅಲ್ಲಿಂದ 20 ಫೀಟ್ ಅದು ಮೇಲೆ ಹೋಗಬೇಕು. ಶಟ್ಲ್ ತಾಗಬಾರ್ದು ಗೋಡೆಗೆಲ್ಲ, ಆದರೆ ಫಾಲ್ಸ್ ಆಗ್ತದೆ. ಅದೇ ರೀತಿಯಲ್ಲಿ ಅದು ಮಾಡಿದ ಕೂಡಲೇ ನಮಗೆ ಆವಾಗ ಭಾಳ ಒಳ್ಳೆಯದಾಗ್ತದೆ. ನಾವು ಇಂಟರ್ ಮೆಡಿಕಲ್ ಮೀಟಿಂಗ್ನಲ್ಲಿ ಅದು ಆದ ಮೇಲೆ ನಾವೆಂತ ನಮ್ಮ ಮಧ್ಯದಲ್ಲಿ ಹಾಸ್ಟೆಲ್ನ ಮಧ್ಯದಲ್ಲಿ ಒಂದು ನಾವು ಕೋರ್ಟ್ ಮಾಡಿದ್ವಿ. ಯಾವುದು? ಟೆನ್ನಿಸ್ ಕೋರ್ಟ್. ಟೆನ್ನಿಸ್ ಕೋರ್ಟಿಗೆ ಕೂಡ ನಾವು ಹೋಗಿ ಆ ದಿವಸ ಮನೆ ಅಂದರೆ ನಿಮಗೆ ಹೊಸ ಬಾಲ್ ಅಂದರೆ ಕವರಿಂಗ್ ಬಾಲ್, ಒಳ್ಳೆ ಹೊಸ ಬಾಲ್ ಇದ್ದರೆ ಖುಷಿ ಆಗ್ತದೆ ಆಡಲಿಕ್ಕೆ. ಈ ಬಾಲು ಆಡಿ ಸ್ವಲ್ಪ ಅದರಲ್ಲಿ ಕವರೆಲ್ಲ ಹೋದ ಕೂಡಲೇ ಮತ್ತೆ ಆಡಲಿಕ್ಕೆ ಸರಿ ಆಗೋದಿಲ್ಲ. ಆವಾಗ ನಾವು ಹೊಸ ಬಾಲ್ ಇದ್ದ ದಿವಸ ರೆಡಿ ಮಾಡಿ 3:30 ಗಂಟೆಗೆ ರೆಡಿ ಕೋರ್ಟ್ನಲ್ಲಿ. ಆವಾಗ ನಮಗೆ ಪ್ರೊಫೆಸರ್ ಎಲ್ಲ ನೋಡಿದ ಕೂಡಲೇ, ನೀವು ಈಗ ಹೋಗಿ ಆಡೋದು ಇಲ್ಲ. ಕೆಲವರು ಅವರು ಕೂಡ ಪ್ರೊಫೆಸರ್ ಬಂದು ಅರ್ಥ ಇದ್ದರು, ಯಾಕಂದರೆ ಇದು ಗುಡ್ ಎಲ್ಲ ಇದು ಆಟ ಟೆನ್ನಿಸ್.
ಅಂದರೆ ನಾನು ಹೇಳೋದು ಯಾಕೆಂದರೆ ನಾನು ಶಟಲ್ ಬ್ಯಾಡ್ಮಿಂಟನ್ ಟೆನ್ನಿಸ್ನಲ್ಲಿ ಎರಡರಲ್ಲಿ ಕೂಡ ಚಾಂಪಿಯನ್ ಆಗಿದ್ದೆ. ಅದನ್ನು ನಾನು ಇಂಟರ್ ಮೆಡಿಕಲ್ ಮೀಟ್ ಇಲ್ಲೆಲ್ಲ ನಮಗೆಲ್ಲ ಗುರುತಿಸಿದರು. ಕಾಲೇಜ್ನಲ್ಲಿ ಕೂಡ ನಮ್ಮ ವರ್ಷದ ಈ ವರ್ಧಂತ್ಯುತ್ಸವಕ್ಕೆ ನಮ್ಮನ್ನು ಇದೆಲ್ಲ ಟೀಮ್ ಎಲ್ಲ ಮಾಡಿ ನಮಗೆ ಇದಿತ್ತು, ಮ್ಯಾಚ್ ಎಲ್ಲ ಇತ್ತು. ಸೊ ಅದೆಲ್ಲ ಸಂತೋಷ. ನಾವು ಆಗ ಆಹಾರ ಪದ್ಧತಿ ಬಗ್ಗೆ ಮಾತಾಡ್ತಿದ್ವಿ, ಅದು ಅರ್ಧದಲ್ಲಿ ನಿಂತೋಯ್ತು. ಆಹಾರ ಪದ್ಧತಿಯ ಬಗ್ಗೆ ಈಗ ಆಹಾರದಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ ಮತ್ತು ಫೈಬರ್ ಇದು ಹೇಗಿರಬೇಕು, ಎಷ್ಟು ಮುಖ್ಯ ಇವುಗಳೆಲ್ಲ? ನೋಡಿ, ಮನುಷ್ಯನಿಗೆ ಆಹಾರದಲ್ಲಿ ಬಲ ಇರುವುದು ಪ್ರೋಟೀನಲ್ಲಿ. ಕಾರ್ಬೋಹೈಡ್ರೇಟ್ ಹೆಚ್ಚಾದ ಕೂಡಲೇ ಕಾಯಿಲೆಗಳು ಬರಲಿಕ್ಕೆ ಸ್ವಾಭಾವಿಕ. ಪ್ರೋಟೀನ್ ಕೊಟ್ಟರೆ ಎಲ್ಲ ಟಿಶ್ಯೂ ರಿಪೇರ್ ಆಗಬೇಕಾದ್ರೆ, ಈಗ ಮನುಷ್ಯನ ಹೊಟ್ಟೆಯೊಳಗೆ ಕರ್ಲಿನಲ್ಲಿ ಅಲ್ಲೂ ಇಲ್ಲಿ ಎಲ್ಲ ಡ್ಯಾಮೇಜ್ ಆಗಿದೆ, ಅದನ್ನು ರಿಪೇರ್ ಮಾಡಬೇಕಾದ್ರೆ ಪ್ರೋಟೀನ್ ಬೇಕು. ಆದ್ದರಿಂದ ಅದು. ಆಮೇಲೆ ಫ್ಯಾಟ್ ಕೆಲವರಿಗೆ ಎಂತಂದರೆ, ಫ್ಯಾಟಿನ ಬಗ್ಗೆ ನಿಮಗೆ ಗೊತ್ತುಂಟು, ಫ್ಯಾಟ್ ತುಂಬ ಜನರಿಗೆ ಹೆಚ್ಚಾದ ಕೂಡಲೇ ಅದು ಪ್ರಾಬ್ಲಮ್ ಕೊಡ್ತದೆ. ಅದರಿಂದ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಬೇಕು ನಾವು. ಯಾಕೆಂದರೆ ಫ್ಯಾಟ್ನಲ್ಲಿ ಕೂಡ ಉಪಕಾರ ಉಂಟು. ಉಪಕಾರವನ್ನು ನಾವು ಪಡ್ಕೊಳ್ಬೇಕಂದ್ರೆ ನಾವು ಅದನ್ನು ಬೇಕಾದಷ್ಟೇ ತಿನ್ನಬೇಕು. ಸಿಕ್ಕಾಪಟ್ಟು ತಿಂದ ಕೂಡಲೇ ನಮ್ಮ ಬೇಸಿಕ್ ಮೆಟಬಾಲಿಕ್ BMR ಅಂತ ಹೇಳ್ತೀವಿ, ಬೇಸಿಕ್ ಮೆಟಬಾಲಿಕ್ ರೇಟ್ ಹೆಚ್ಚು ಕಡಿಮೆ ಆಗ್ತದೆ. ಅದಾದ ಕೂಡಲೇ ಪ್ರಾಬ್ಲಮ್ ಶುರುವಾಗೋದು ಸ್ವಾಭಾವಿಕ. ಅದರಿಂದ ಅವನಿಗೆ ಶುರುವಾಗ್ತದೆ ಉದಾಸೀನ, ಅದು ಮಾಡೋದು ಬೇಡ, ಇದು ಮಾಡೋದು ಬೇಡ ಎಲ್ಲ ಶುರುವಾಗ್ತದೆ. ಅದೆಲ್ಲ ತಗೋಬಾರ್ದು. ಮತ್ತು ಮಕ್ಕಳಿಗೆ ನಾವು ಸಣ್ಣದರಲ್ಲಿ ಇಂಥದ್ದೆಲ್ಲ ಹೇಳಿಕೊಡ್ಬೇಕು. ಅಂದರೆ ಉತ್ತಮ ರೀತಿಯ ಒಂದು ಸಾಂಸ್ಕೃತಿಕ ಅವರಿಗೆ ಒಂದು ಭಾವನೆಯನ್ನು ನಾವು ಹುಟ್ಟಿಸ್ಬೇಕಾದ್ರೆ ಏನು ತಿನ್ನಬೇಕು, ಏನು ಮಾಡಬೇಕು, ಏನು ಕೆಲಸ ಮಾಡಬೇಕು, ಎಷ್ಟು ಕಲಿಬೇಕು, ಯಾವ ರೀತಿಯಲ್ಲಿ ತಿಂದದನ್ನು 24 ಗಂಟೆ ಒಳಗೆ ಕರಗಿಸಬೇಕು. ಅದು ಭಾಳ ಇಂಪಾರ್ಟೆಂಟ್. ನಾನು ಇನ್ನೂ ಕೂಡ 24 ಗಂಟೆ ಒಳಗೆ ನೀವು ಕರಗಿಸಿದರೆ ಇವತ್ತು ತಿಂದದ್ದು ಭಾಳ ಒಳ್ಳೆಯದಾಗ್ತದೆ. ಆವಾಗ ಕಾಯಿಲೆ ಬರೋದಕ್ಕೆ ಭಾಳ ಕಮ್ಮಿ ಆಗ್ತದೆ. ಅಂದರೆ ಎಕ್ಸಸೈಸ್ ಬೇಕಂತ ಹೇಳೋದು. ಎಕ್ಸಸೈಸ್ ಬೇಕೇ ಬೇಕು ಮನುಷ್ಯನಿಗೆ, ಪ್ರತಿಯೊಬ್ಬನಿಗೆ. ಎಕ್ಸಸೈಸ್ ಎಷ್ಟು ಮಾಡಿದರೆ ಅಷ್ಟು ಒಳ್ಳೆಯ ಉತ್ತಮ ರೀತಿಯಲ್ಲಿ ಅವನ ಆ್ಯಕ್ಟಿವಿಟೀಸ್ ಇರ್ತದೆ, ಅವನು ಮಾಡುವ ಕೆಲಸ ಕೂಡ ಒಳ್ಳೆಯದಾಗ್ತದೆ. ಎಲ್ಲದಕ್ಕೂ ಕಾಯಿಲೆ ಬರುವುದಕ್ಕೆ ಹಿಂದುಮುಖ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ಸರ್ಕೇಡಿಯನ್ ರಿದಮ್ ಅದನ್ನು ಪಾಲಿಸೋದು ಎಷ್ಟು ಮುಖ್ಯ? ಅದೇ ಇದು ಡೈಲಿ ಆ್ಯಕ್ಟಿವಿಟೀಸ್ ಡೈಲಿ ಆ್ಯಕ್ಟಿವಿಟೀಸ್ ಫಾಲೋ ಮಾಡೋದು ಭಾಳ ಇಂಪಾರ್ಟೆಂಟ್. ಏಕೆಂದರೆ ಎಪಿಸೋಡ್ ವೇಯಲ್ಲಿ ಮಾಡಿದರೆ ಖಂಡಿತಕ್ಕೂ ಎಲ್ಲದಕ್ಕೂ ಒಂದು ಬಾಡಿ ನೋಡಿ ಒಂದಕ್ಕೊಂದು ಅಡ್ಜಸ್ಟ್ ಆಗಿರ್ತದೆ. ಬೆಳಿಗ್ಗಿನ ತಿಂಡಿ ಒಂದು 8 ಗಂಟೆ 9 ಗಂಟೆ ಒಳಗೆ ತಿನ್ನಬೇಕಂತ ಒಂದು ಅಂದಾಜುಂಟು ಸಾಧಾರಣ ಮಟ್ಟಿಗೆ. ಮಧ್ಯಾಹ್ನ ಊಟ ಸಾಧಾರಣ ಮಟ್ಟಿಗೆ 1 ಗಂಟೆಯಿಂದ 2 ಗಂಟೆ ಒಳಗೆ, 3 ಗಂಟೆ 4 ಗಂಟೆ ತಿನ್ನೋದಲ್ಲ. ಆಮೇಲೆ ರಾತ್ರಿ ಊಟ 8ರಿಂದ ಬೇಗ ಮಾಡಿದರೆ ಒಳ್ಳೆಯದು, 7-8 ಗಂಟೆಗೆ ಮಾಡಿದರೆ ಒಳ್ಳೆಯದು. ಆಮೇಲೆ ನಿದ್ದೆ ಕೂಡ ಮನುಷ್ಯನಿಗೆ ಒಂದು 8 ಗಂಟೆ ನಿದ್ರೆ ಮಾಡಿದರೆ ಭಾಳ ಉತ್ತಮ. ಯಾಕಂದರೆ ಆ ಮನುಷ್ಯನ ದೇಹಕ್ಕೆ ಆ ಒಂದು ಆರೋಗ್ಯವಂತ ನಿದ್ರೆ ಭಾಳ ಒಂದು ಇಂಪಾರ್ಟೆಂಟ್. ಆ ನಿದ್ರೆಯಿಂದ ಮನುಷ್ಯನಿಗೆ ಎಷ್ಟೋ ಸಂದರ್ಭದಲ್ಲಿ ಅವರ ಬಾಡಿ ಎಚ್ಚೆತ್ತುಕೊಳ್ತದೆ ಮತ್ತು ಒಳ್ಳೆಯದಾಗ್ತದೆ. ಅದೆಲ್ಲ ಆಗದಿದ್ದರೆ ತನ್ನಷ್ಟಕ್ಕೆ ಬೇರೆ ಬೇರೆ ಇಲ್ಲೆಲ್ಲಾಗಿ ಎಪಿಸೋಡ್ ವೇಲ್ ಮಾಡೋದು. ಈಗ ಕುಡಿತದಲ್ಲಿ ಎಷ್ಟೋ ಜನ ಪ್ರಾಬ್ಲಮ್ಸ್ ಸಿಕ್ಕಿಕೊಂಡು ಬಿಡ್ತಾರೆ. ಹಾಗೆ ಹಾಳಾಗೋದೇ ಅದು. ಯಾಕಂದರೆ ಇಟ್ ಈಸ್ ಅನ್ನೆಸರಿ ಇದು ಕನ್ಸಂಪ್ಷನ್ ಆಫ್ ದಿ ಆಲ್ಕೋಹಾಲ್. ಅದೇನಾಗ್ತದೆ, ನಮ್ಮ ಜೀರ್ಣ ಇದಕ್ಕೆ ಮತ್ತು ಇದಕ್ಕೆಲ್ಲ ಪ್ರಾಬ್ಲಮ್ ಆಗ್ತದೆ. ಪರ್ಟಿಕ್ಯುಲರ್ಲಿ ಕರುಳಿಗೆ ಪ್ರಾಬ್ಲಮ್ ಆಗಿ ಅದು ಡೈಜೆಷನ್ಗೆ ಆಗೋದಕ್ಕೆ ಎಲ್ಲ ಇದು ಮಾಡ್ತದೆ, ಉಪದ್ರ ಕೊಡ್ತದೆ. ಉಪದ್ರ ಕೊಡೋದು ಮಾತ್ರ ಅಲ್ಲ, ಮಾನಸಿಕ ನೆಮ್ಮದಿ ಇರುವುದಿಲ್ಲ. ಮಾನಸಿಕ ನೆಮ್ಮದಿ ಇಲ್ಲ, ಅವನ ಹ್ಯಾಬಿಟ್ಸ್ ಎಲ್ಲ ಚೇಂಜ್ ಆಗ್ತದೆ. ಹಾಗೆ ಅವನಿಗೆ ಕೋಪ ಬರೋದು ಜಾಸ್ತಿ ಅಂಥವರಿಗೆ. ಮನುಷ್ಯನಿಗೆ ಒಂದು ನಮ್ಮ ಉಗ್ರ ಮನಸ್ಸು, ಮತ್ತು ಮತ್ತೊಬ್ಬರು ಹೇಳಿದಾಗ ಕೋಪ ಗರ್ವ ಎಲ್ಲ ಜಾಸ್ತಿ. ಅವನಿಗೆ ತಾಳ್ಮೆ ಇಲ್ಲ, ಅದೆಲ್ಲ ಶುರುವಾಗೋದು ಅದರಿಂದ. ಮಾನಸಿಕ ಪರಿವರ್ತನೆ ಆಗೋದು ಆದ್ದರಿಂದ ಅಂಥದ್ದನ್ನು ಚಟವನ್ನು ಬಿಡಬೇಕಂತ ಹೇಳೋದು ಇದಕ್ಕಾಗಿ. ಯಾಕಂದರೆ ಮನುಷ್ಯನ ಅವನ ಇದು ಸ್ಥಿತಿ ಸೀಮಿತ, ಅವನ ಒಳಗೆ ಇಟ್ಕೊಳ್ಬೇಕಾದ್ರೆ ಇದೆಲ್ಲ ಒಳ್ಳೆಯದಲ್ಲ. ಇದೆಲ್ಲ ಮಾಡಿದ ಕೂಡಲೇ ಅನ್ನೆಸರಿ ನಾವೇ ಇನ್ವೈಟ್ ಮಾಡಿದಾಗ ಆಗ್ತದೆ, ಅದು ಇಂಪಾರ್ಟೆಂಟ್. ಆದ್ದರಿಂದ ಮಕ್ಕಳಿಗೆ ನಾವು ಒಳ್ಳೆಯ ಬುದ್ಧಿಯನ್ನು ಕೊಡಬೇಕಾದ್ರೆ ನಾವು ಮನೆಯವರು ನಮ್ಮ ಬೀಡಿ ಸೇದುವುದು, ಧೂಮ್ರಪಾನ ಮತ್ತು ಕೆಲವೆಲ್ಲ ಈ ಕೆಟ್ಟ ಇದುಂಟಲ್ಲ ಅಭ್ಯಾಸಗಳು, ಅದನ್ನು ಬಿಡಲೇಬೇಕು. ಅದು ಎಲ್ಲ ನಿಮ್ಮನ್ನು ಕೂಡ ಹಾಳು ಮಾಡ್ತದೆ. ದುಶ್ಚಟಗಳು ಬಂದ ಕೂಡಲೇ ನಿಮಗೆ ತನ್ನಷ್ಟಕ್ಕೆ ಅವನಿಗೆ ಬೇಡವಾದ ಮನಸ್ಸು ಶುರುವಾಗ್ತದೆ, ಬೇಡವಾದ ಅಭ್ಯಾಸ ಶುರುವಾಗ್ತದೆ, ಬೇಡವಾದ ಇದು ಶುರುವಾಗ್ತದೆ. ಆವಾಗ ತನ್ನಷ್ಟಕ್ಕೆ ಅವ ಹಾಳಾಗ್ತಾನೆ. ಆದ್ದರಿಂದ ಅಂಥದ್ದು ಬೇಕಾ? ಬೇಡ. ಅದನ್ನು ಅದೇ ನಮ್ಮ ದೇಹಕ್ಕೆ ಅತಿ ಅವಶ್ಯಕವಾದ ವಿಟಮಿನ್ಸ್ ಮತ್ತು ಮಿನರಲ್ಸ್ ಯಾವುದೆಲ್ಲ ಇದೆ? ಹೌದು. ಈಗ ಇದು ಬಾಡಿಗೆ ಪರ್ಟಿಕ್ಯುಲರ್ಲಿ ಬ್ಲಡ್ ಫಾರ್ಮೇಷನ್ ನೋಡಿ, ಮನುಷ್ಯನ ದೇಹದಲ್ಲಿ ನಿಮಗೆ ರಕ್ತ ಉಂಟು. ರಕ್ತ ಪ್ರತಿ ಒಂದು ಇದು ಪ್ರತಿ ರಕ್ತ ಕಣಕ್ಕೆ ಇಷ್ಟೇ ಟೈಮ್ ಅಂತ ಉಂಟು.
ಆಮೇಲೆ ಅದು ಇದು ಸತ್ತು ತೀರಿ ಹೋಗ್ತದೆ. ಅದಕ್ಕೆ ಅದನ್ನು ಮಾಡಬೇಕಾದ್ರೆ ಅದು ರಕ್ತ ಕಣಗಳನ್ನು ಜೀವಿಸಬೇಕಾದ್ರೆ ಇದು ಬೇಕು. ಎಂಥದ್ದು ರಕ್ತ ಫಾರ್ಮೇಷನ್ಗೆ ಇದು ಐರನ್ ಬೇಕು, ವಿಟಮಿನ್ಸ್ ಸ್ವಲ್ಪ ಬೇಕು. ಬಾಡಿಯಲ್ಲಿ ಉಂಟದು ಉದ್ಭವ ಆಗ್ತದೆ. ಅದು ಕೂಡ ಕೆಲವು ಸಲ ರಕ್ತ ಹೋಗ್ತದೆ. ರಕ್ತ ಹೋಗೋದು ಹೆಣ್ಣು ಮಕ್ಕಳಿಗೆ ತಿಂಗಳ ಮೆನ್ಸಸ್ನಲ್ಲಿ ಹೋಗ್ತದೆ. ಆವಾಗ ರಕ್ತ ಫಾರ್ಮೇಷನ್ ಆಗಲೇಬೇಕು. ಅದೇ ರೀತಿಯಲ್ಲಿ ಗಂಡು ಮಕ್ಕಳಿಗೆ ಕೂಡ ಕೆಲವು ಸಲ ಗೊತ್ತಾಗೋದಿಲ್ಲ, ಪಾಯ್ಖಾನೆಯಲ್ಲಿ ಕೂತ್ಕೊಳ್ತಾರೆ, ಪಾಯ್ಖಾನೆ ಮೋಷನ್ ಒಟ್ಟಿಗೆ ರಕ್ತ ಹೋಗ್ತದೆ. ಅದು ಬೇರೆ ಬೇರೆ ಕಾರಣದಿಂದ, ಒಳಗೆ ಅಲ್ಸರ್ಸ್ ಇರ್ತದೆ ಅಥವಾ ಬೇರೆ ಏನೋ ಕಾರಣ ಇರ್ತದೆ. ಕೆಲವರಿಗೆ ತನ್ನಷ್ಟಕ್ಕೆ ಬೇರೆ ಬೇರೆ ಕಾರಣದಿಂದ ರಕ್ತಗಳು ಆಮೇಲೆ ಇಂಥದ್ದೆಲ್ಲ ಆವಾಗ ಬೇಕಲ್ಲ. ಐರನ್ ಇಂಪಾರ್ಟೆಂಟ್, ರಕ್ತ ಫಾರ್ಮೇಷನ್ಗೆ ಐರನ್ ಇಂಪಾರ್ಟೆಂಟ್. ಆಮೇಲೆ ಸಣ್ಣ ಮೈಲ್ಡ್ ವಿಟಮಿನ್ಸ್ ಭಾರಿ ಇಂಪಾರ್ಟೆಂಟ್, ಮತ್ತು ಪ್ರೋಟೀನ್ ಕೂಡ ಭಾಳ ಇಂಪಾರ್ಟೆಂಟ್. ಸೊ ಇದೆಲ್ಲ ಇದ್ದ ಕೂಡಲೇ ರಕ್ತ ತನ್ನಷ್ಟಕ್ಕೆ ಫಾರ್ಮೇಷನ್ ಆಗಿ ಮನುಷ್ಯನಿಗೆ ನೋಡಿ ಒಂದು 5 ಲೀಟರ್ ಇದು ಒಳಗೆ ರಕ್ತ ಬೇಕು. ಅಂದರೆ ಮನುಷ್ಯನಿಗೆ ಮಿನಿಮಮ್ ಒಂದು 3-3.5 ಲೀಟರ್ ಅಗತ್ಯ ಬೇಕೇ ಬೇಕು. ಕಮ್ಮಿ ಆದ ಕೂಡಲೇ ತನ್ನಷ್ಟಕ್ಕೆ ಅವನಿಗೆ ಆಯಾಸ ಶುರುವಾಗ್ತದೆ. ಆಮೇಲೆ ಭಾರಿ ಎಲ್ಲ ಇದಾಗ್ತದೆ, ಪ್ರಾಬ್ಲಮ್ ಶುರುವಾಗ್ತದೆ. ಅವನ ಆ್ಯಕ್ಟಿವಿಟೀಸ್ ಕಮ್ಮಿ ಆಗ್ತದೆ. ಆ್ಯಕ್ಟಿವಿಟೀಸ್ ಬೇಕಾದರೆ ಇದೆಲ್ಲ ಇದ್ದರೆ ಚೆಂದ ಮಾಡಿ ಕೆಲಸ ಮಾಡ್ಬೋದು. ಅದಾಗ್ತದೆ. ಅದು ಚೆಂದಾಗಿರಬೇಕಾದ್ರೆ ಒಂದು ಆರೋಗ್ಯಕ್ಕೆ ಎಕ್ಸಸೈಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಮನುಷ್ಯನ ಮನಸ್ಸಿಗೆ ಎಕ್ಸಸೈಸ್ ಇಂಪಾರ್ಟೆಂಟ್, ನಿದ್ರೆ ಇಂಪಾರ್ಟೆಂಟ್. ಆಮೇಲೆ ತಿನ್ನೋದು ಕೂಡ ಪ್ರಾಮಾಣಿಕವಾಗಿ ಟೈಮ್ಗೆ ತಿನ್ನುವಂಥದ್ದು. ಆಮೇಲೆ ಒಳ್ಳೆಯ ಒಂದು ಫುಡ್ಡು. ಆಮೇಲೆ ಸಂತೋಷದ ಒಂದು ಜೀವನ ತೆಗಿಲಿಕ್ಕೆ ಮನಸ್ಸಿಗೆ ಒಂದು ಆಹ್ಲಾದಕರ ವಾತಾವರಣ ಇದೆಲ್ಲ ಬೇಕು. ಇದೆಲ್ಲ ಇದ್ದರೆ ಮನುಷ್ಯನ ಜೀವನ ಖಂಡಿತಕ್ಕೂ ಒಳ್ಳೆಯದಾಗ್ತದೆ. ಇತ್ತೀಚೆಗೆ ನ್ಯೂಸಲ್ಲೆಲ್ಲ ಬರ್ತಿತ್ತು, ಆರ್ಟಿಕಲಲ್ಲಿ ಕೆಲವು ಓದಿದ್ದು ನೆನಪು. ಭಾರತದ ಜನತೆಗೆ ವಿಟಮಿನ್ ಡಿ ಮತ್ತು ವಿಟಮಿನ್ B12 ಪರ್ಟಿಕ್ಯುಲರ್ ಆಗಿ ಈ 2 ವಿಟಮಿನ್ಸ್ ಕಮ್ಮಿ ಆಗ್ತಿದೆ ಅಂತ ಕೇಳಿಬಟ್ಟೆ. ಅದು ಯಾಕೆ ಅಂತ? ಈಗ ವಿಟಮಿನ್ D3 ನೋಡಿ, ಈಗ ನಮಗೆ ಈ ನಮ್ಮ ಜೀವನದಲ್ಲಿ ಈಗ ಸನ್ಲೈಟ್ ಉಂಟು. ಸನ್ಲೈಟ್ ಕೂಡ ಯಾವ ಸನ್ಲೈಟ್? ಬೆಳಗಿನ ಸನ್ಲೈಟ್ ಮತ್ತು ಸಾಯಂಕಾಲ 5 ಗಂಟೆ ನಂತರದ ಸನ್ಲೈಟ್ ಉಂಟಲ್ಲ, ಅದರಲ್ಲಿ ತುಂಬ ವಿಟಮಿನ್ D3 ಉಂಟು. ಈ ವಿಟಮಿನ್ D3 ಅದು ಬೆಳಗಿನ ಲೈಟ್ನಲ್ಲಿ ಮತ್ತು ಸಾಯಂಕಾಲ 5 ಗಂಟೆ ನಂತರ ಅದರಲ್ಲಿ ವಿಟಮಿನ್ D3 ಉಂಟು. ಅದನ್ನು ನಮ್ಮ ಬಾಡಿ ಹೀರಿಕೊಳ್ತದೆ. ಚರ್ಮ ಹೀರಿಕೊಳ್ತದೆ ವಿಟಮಿನ್ D3 ಹೀರಿಕೊಂಡು ಅದು ಒಳಗೆ ಮ್ಯಾನುಫ್ಯಾಕ್ಚರ್ ಆಗಿ ಅದು ಅದನ್ನು ತೊಲಗಿಸಿಕೊಂಡು ಇದಾಗ್ತದೆ. ಆ D3 ಕಮ್ಮಿ ಆದ ಕೂಡಲೇ ತನ್ನಷ್ಟಕ್ಕೆ ಅವನಿಗೆ ಗಂಟು ನೋವು, ಅವನ ಚರ್ಮದಲ್ಲಿ ಬೇರೆ ಎಲ್ಲ ಕಾಯಿಲೆಗಳು ಬರೋದು, ಬೇರೆ ಬೇರೆ ಇದೆಲ್ಲ ಶುರುವಾಗ್ತದೆ. ಅದರಿಂದ ಅದು ಎಲ್ಲ ಇಂಪಾರ್ಟೆಂಟ್ ಬರಬೇಕಾದ್ರೆ ಅದನ್ನೆಲ್ಲ ನಾವು ಮಾಡಿಕೊಳ್ಬೇಕಷ್ಟೇ. ಮತ್ತು ವಿಟಮಿನ್ B12 ಕೂಡ ನೋಡಿ, ಇದು ಮೇಯ್ನ್ಲಿ RBC ಪ್ರೊಡಕ್ಷನ್. ಈಗ ಇದರಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಮತ್ತು ರೆಡ್ ಬ್ಲಡ್ ಸೆಲ್ಸ್ ಅಂತ ಉಂಟು ಬ್ಲಡ್ನಲ್ಲಿ. ಅದೇ ರೆಡ್ ಬ್ಲಡ್ ಸೆಲ್ಸ್ ನಿಮ್ಗೆ ಗೊತ್ತುಂಟು, ಕೆಂಪು ರಕ್ತ ಬರಲಿಕ್ಕೆ ಕೆಂಪು ರಕ್ತ ಕಣಗಳು ಕಾರಣ. ಅದೇ ರೀತಿಯಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಅಂದರೆ ಈಗ ನಮ್ಮ ಒಂದು ಗಾಯ ಆಯಿತು, ಗಾಯ ಆದ ಕೂಡಲೇ ಅದನ್ನು ಕೂಡಲೇ ಹೀಲಾಗಬೇಕಾದ್ರೆ ವೈಟ್ ಬ್ಲಡ್ ಸೆಲ್ಸ್ ಬೇಕು. ಅಂದರೆ ಏನಾದರೂ ಕಾಯಿಲೆ ಬಂದು ಕೂಡಲೇ ಅದಕ್ಕೂ ಒಂದು ನಮ್ಮ ಬಾಡಿಯೊಳಗೆ ಒಂದು ಇದ್ದಿದ್ದಾಗೆ ಎಂಥದ್ದು ಸೈನಿಕರು. ಈ ವೈಟ್ ಬ್ಲಡ್ ಸೆಲ್ಸ್ ಅಂದ ಕೂಡಲೇ ಸೈನಿಕರು ಅವರು ನಮ್ಮನ್ನು ಕೂಡಲೇ ಇದು ಹಾಕಿ ಇಲ್ಲದ್ರೆ ಜಾಸ್ತಿ ಆಗ್ತದೆ. ಅದು ಬೇರೆ ಕಡೆ ಹೋದರೆ ಎಲ್ಲ ತನ್ನಷ್ಟಕ್ಕೆ ಇದಾಗ್ತದೆ. ರೆಡ್ ಬ್ಲಡ್ ಸೆಲ್ಸ್ ನಮ್ಮ ಕಾರ್ಯಕ್ರಮ ಮಾಡಬೇಕಾದ್ರೆ ಎನರ್ಜಿ ಬೇಕು. ಎನರ್ಜಿ ಬೇಕಾದರೆ ರೆಡ್ ಬ್ಲಡ್ ಸೆಲ್ಸ್ ಬೇಕು, ಬ್ಲಡ್ ಬೇಕು. ಸೊ ಬ್ಲಡ್ ಕಮ್ಮಿ ಇದ್ದವ್ರಿಗೆ ಕೂಡ ಏನು ಸ್ವಲ್ಪ ಕೆಲಸ ಮಾಡಿದ ಕೂಡಲೇ ಆಯಾಸ, ಏನು ಬೇಡ ಅಂತ ಆಗೋದು ಅದೆಲ್ಲ ಬರ್ತದೆ. ಮತ್ತು ವೈಟ್ ಬ್ಲಡ್ ಸೆಲ್ಸ್ ನಿಮ್ಗೆ ಗೊತ್ತುಂಟು, ನಾನು ಇದು ಹೇಳಬೇಕಂತಿಲ್ಲ. ಮತ್ತು ರೆಡ್ ಬ್ಲಡ್ ಸೆಲ್ಸ್ ಗೊತ್ತಲ್ಲ, ಪ್ರೋಟೀನ್ಸ್ ಎಲ್ಲ ಬಿದ್ದರೆ ಒಳ್ಳೆಯ ಕೆಲಸ ಮಾಡ್ತಾನೆ, ಒಳ್ಳೆಯ ಇದಾಗ್ತದೆ. ಆರೋಗ್ಯವಂತ ಜೀವನವನ್ನು ಕಳಿಸ್ಬೇಕಾದ್ರೆ ಈ ಬ್ಲಡ್ ಪ್ರೆಷರ್ ಇವೆಲ್ಲ ಬೇಕು, ಒಂದೇ ಲಿಮಿಟೇಷನಲ್ಲಿ ಇರಬೇಕು. ನೋಡಿದಲ್ಲ, ಬರೀ ಒಂದು ಕಮ್ಮಿ ಬ್ಲಡ್ ಪ್ರೆಷರ್ ಇದ್ದರೆ ಆಗೋದಿಲ್ಲ. ನೋಡಿ, ಎಷ್ಟೋ ಸಂದರ್ಭದಲ್ಲಿ ಬೇದಿ ಹೋಗ್ತದೆ, ಜ್ವರ ಬರ್ತದೆ, ಅವಾಗ ಏನಾಗ್ತದೆ, ಫ್ಲೂಯಿಡ್ಸ್ ಲಾಸ್ ಆಗ್ತದೆ. ಫ್ಲೂಯಿಡ್ಸ್ ಎಷ್ಟು ಜನ ಕುಡಿಯೋದಿಲ್ಲ. ಅವಾಗ ಏನಾಗ್ತದೆ, ಫ್ಲೂಯಿಡ್ಸ್ ಕಮ್ಮಿ ಆದ ಕೂಡಲೇ ತನ್ನಷ್ಟಕ್ಕೆ ಅವನಿಗೆ ಬೇಕಾದ್ದೆಲ್ಲ ಶುರುವಾಗ್ತದೆ. ವಾಂತಿ ಮಾಡೋದು, ಇದಾಗೋದು, ತಲೆ ತಿರುಗೋದು, ಚಕ್ಕರ್ ಬರೋದು, ಮತ್ತು ಸುತ್ತಿತೆಯಲ್ಲಿಲ್ಲ, ಮತ್ತು ಸಾಕಾಗೋದು ಎಲ್ಲ ಬರ್ತದೆ. ಅದನ್ನೆಲ್ಲ ಆಗಬಾರ್ದಾದರೆ ಅದನ್ನೆಲ್ಲ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಅದನ್ನು ಹಾಕ್ಕೊಳ್ಬೇಕು. ಏನಾಗೋದು ಅದನ್ನೆಲ್ಲ ಈಗ ಡಾಕ್ಟ್ರ ಕೆಲಸ ಅಂತಂದರೆ ಇದನ್ನೇ ಎಲ್ಲ ಕರೆಕ್ಟ್ ಇವಾಗೆ ಮಾಡಬೇಕು. ನಾವು ಬಂದ ಕೂಡಲೇ ನಾವು ಬರೀ ಮದ್ದು ಮಾತ್ರ ಅಲ್ಲ,
ಅವನಿಗೆ ಈ ಬಾಯಿ ಮಾತಿನಲ್ಲಿ ಇಂಥದ್ದನ್ನೆಲ್ಲ ಹೇಳಬೇಕು. ಯಾಕಂದರೆ ಅದು ನನ್ನ ಕರ್ತವ್ಯ, ನಾನು ಮಾಡ್ತೇನೆ. ನಾನು ಅವರನ್ನು ಬೇಕಾದಾಗ ನಿನ್ನ ಕಾಯಿಲೆಗೆ ಏನು ಕಾರಣ ಅಂತೇಳಿ ನಾನು ಫಸ್ಟಿಗೆ ಯಾಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ಜನಗಳಿಗೆ ಕಾಯಿಲೆ ಉಂಟಲ್ಲ, ಅವರ ಇದು ಇರುವುದಿಲ್ಲ. ಯಾಕಂದರೆ ಆ ಕಾಯಿಲೆ ಬರಬೇಕಾದ್ರೆ ನಾನು ಹೇಳಿದೆನಲ್ಲ, ಇಂಥದ್ದೆಲ್ಲ ಮಾಡಿದರೆ ಮಾತ್ರ ಗೊತ್ತಾಗ್ತದೆ. ಇಲ್ಲದ್ರೆ ಎಷ್ಟೋ ಜನಗಳಿಗೆ ಅವರು ಯಾಕೆ ತಗೊಳ್ತಾರೆ ಮೆಡಿಸಿನ್ ಅಂತ ಗೊತ್ತಿರೋದಿಲ್ಲ. ಯಾಕೆ ಈ ನೋಡಿ, ಈಗ ಪ್ರೆಷರಿಗೆ ಗುಳಿಗೆ ತಗೊಳ್ಳೋದಿದ್ದರೆ ಏನಾಗ್ತದೆ ಅದು ನಾವು ಏನು ಗೊತ್ತಲ್ಲ. ಪ್ರೆಷರಿಗೆ ಗುಳಿಗೆ ತಗೊಳ್ಳೋದು ಏನಾಗ್ತದೆ, ಆಯಾಸ ಬರ್ತದೆ, ತಲೆಯೊಳಗೆ ಕೆಲವರಿಗೆ ಬ್ರೈನು ಬ್ಲಡ್ಡು ವೆಸಲ್ಸು ಹೊಡೆದು ಒಳಗಡೆ ಬ್ರೈನ್ ಹೆಮರೇಜ್ ಆಗ್ತದೆ. ಹೆಮರೇಜ್ ಆಗಿ ಮತ್ತು ಕೆಲವರಿಗೆ ಬೇರೆ ಬೇರೆ ಕಾರಣ ಆಗಿ ಅದು ಸಾಯ್ತಾರೆ. ಅದಕ್ಕೆ ಅದೆಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕಾದ್ರೆ ಕೆಲವರಿಗೆ ಎಷ್ಟೋ ಸಂದರ್ಭದಲ್ಲಿ ಪಕ್ಷವಾತ ಸೈಡ್ ಹೋಗೋದು ಗೊತ್ತುಂಟಲ್ಲ ನಿಮಗೆ. ಎಷ್ಟೋ ಸಂದರ್ಭದಲ್ಲಿ ನೋಡಿ, ರಾತ್ರಿ ಮಲಗುವಾಗ ಚೆಂದಾಗಿರ್ತಾರೆ, ಒಳ್ಳೆ ಊಟ ಮಾಡ್ತಾರೆ, ಎಲ್ಲ ಮಾತನಾಡ್ತಾರೆ, ಬೆಳಿಗ್ಗೆ ಏಳುವಾಗ ಏಳಲಿಕ್ಕಾಗೋದಿಲ್ಲ, ಕೈ ಮೇಲೆ ಎತ್ತಲಿಕ್ಕಾಗೋದಿಲ್ಲ, ಕಾಲ ಮೇಲೆ ಏನು ಅದು ಒಂದು ರಕ್ತದ ಒಂದು ಗಟ್ಟಿ ಹೆಪ್ಪುಗಟ್ಟಿ ಬ್ರೈನ್ನ ಒಳಗೆ, ಅಂದರೆ ಬಲಬದಿಗೆ ಇದಾಗಬೇಕಾದ್ರೆ ಎಡಗದಿಯಲ್ಲಿ ಅದು ರಕ್ತನಾಳ ಹೆಪ್ಪುಗಟ್ಟಿ ಒಂದು ಹೆಪ್ಪು ರಕ್ತನಾಳ ಹೆಪ್ಪುಗಟ್ಟಿದ್ರೆ ಆ ಜಾಗಕ್ಕೆ ರಕ್ತ ಸಿಗುವುದಿಲ್ಲ. ರಕ್ತ ಇದಾಗಲೇ ಅದರ ಕೆಲಸ ಏನಂದರೆ ಈ ಕಡೆಯದ್ದು ಇದನ್ನು ಕಂಟ್ರೋಲ್ ಮಾಡುವಂಥದ್ದು. ಅದಾಗದಿದ್ದರೆ ಇದು ಮೇಲೆ ಹೋಗುವುದಿಲ್ಲ. ಅದಕ್ಕೆಲ್ಲ ಸ್ವಲ್ಪ ಗೊತ್ತಿದ್ದವರು ಸ್ವಲ್ಪ ಇದನ್ನೆಲ್ಲ ನಾವೆಲ್ಲ ಸಣ್ಣ ನಾನು ದೊಡ್ಡ ಡಾಕ್ಟ್ರೆಲ್ಲ ಹೇಳೋದು. ನಾನು ಇಂಥದ್ದೆಲ್ಲ ಕಾಮನ್ ಥಿಂಗ್ಸ್ ಪ್ರತಿಯೊಬ್ಬರಿ ಮನುಷ್ಯನಿಗೆ ಜೀವನದಲ್ಲಿ ಏನು ಇರಬೇಕಂತ ಹೇಳ್ತೇನೆ. ಅದಕ್ಕೆ ಕಾರಣ ಏನಂತ ಬಿಡಿಸಿ ಹೇಳ್ತೇನೆ. ಅದನ್ನು ಕರೆಕ್ಷನ್ ಮಾಡಿಕೊಳ್ಳೋದು ಅವನ ಕರ್ತವ್ಯ. ನಾನು ಸಾಧ್ಯವಿದ್ದಷ್ಟು ನೆರವು ನಮ್ಮ ಡ್ರಗ್ಸಿನಿಂದ ಕೊಡ್ತೇನೆ, ಮತ್ತು ಪ್ರೀತಿಯಿಂದ ಹೇಳುವುದು ಹೇಳ್ತೇನೆ, ಅದು ಅವನಿಗೆ ಬಿಟ್ಟದ್ದು. ಮತ್ತು ಇನ್ನು ವೈದ್ಯಕೀಯ ವೃತ್ತಿಯನ್ನು ಚೂಸ್ ಮಾಡಲಿಕ್ಕೆ ಬಯಸುವ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ವೀಕ್ಷಕರಿಗೆ ಏನಾದರೂ ಮೆಸೇಜ್ ಇದ್ದರೆ ಹೇಳ್ಬೋದಾ? ನಾನು ಹೇಳಿದಲ್ಲ, ಆರೋಗ್ಯವಂತ ಜೀವನವನ್ನು ಸಾಧಿಸಬೇಕಾದ್ರೆ ಮನುಷ್ಯನಿಗೆ ಮೊದಲು ವರಿ ಬಿಡಬೇಕು. ದೇರ್ ಶುಡ್ ನಾಟ್ ಬಿ ಎನಿ ವರೀಸ್. ಮನುಷ್ಯನ ಜೀವನ ಸಂತೋಷವಾಗಿರಬೇಕಾದ್ರೆ, ಉಲ್ಲಾಸದಾಯಕವಾಗಿರಬೇಕಾದ್ರೆ, 4 ಜನರ ಹತ್ರ ಪ್ರೀತಿಯಿಂದ ಮಾತನಾಡಿ ಸಂತೋಷದಿಂದ ಜೀವನ ತೆಗೆದು ಒಳ್ಳೆಯ ಉತ್ತಮ ಆಹಾರ ಮತ್ತು ಉತ್ತಮ ನೀರು ಮತ್ತು ಒಳ್ಳೆಯ ನಿದ್ರೆ ಇದೆಲ್ಲ ಇದ್ದರೆ ತನ್ನಷ್ಟಕ್ಕೂ ಅವನು ಒಳ್ಳೆಯದಾಗ್ತಾನೆ. ಅದು ಇಂಪಾರ್ಟೆಂಟ್. ಅದು ನಾವು ಇಟ್ಕೊಳ್ಬೇಕಾದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ನಾವು ಸ್ವಲ್ಪ ಮಟ್ಟಿಗೆ ನೋಡ್ಕೊಳ್ಬೇಕು. ಯಾರಿಗೆಂದರೆ ಕಷ್ಟ ಇರ್ಬೋದು, ಕಷ್ಟ ಇದ್ದರೂ ಕೂಡ ಅದನ್ನೆಲ್ಲ ಸುಧಾರಿಸ್ಕೊಂಡು ಹೋಗ್ಲಿಕ್ಕಾಗ್ತದೆ. ನಮ್ಮ ಫ್ಯಾಮಿಲಿ, ನಾನು ಹೇಳೋದು ಮುಂಚಿನ ಕಾಲದಲ್ಲಿದ್ದ ಆ ಅವಿಭಜಿತ ಫ್ಯಾಮಿಲಿ ಉಂಟಲ್ಲ, ನಾವೆಲ್ಲ ಅವಿಭಜಿತ ಫ್ಯಾಮಿಲಿಯಿಂದ ಬಂದವರು. ಆವಾಗ ನನಗೆ ನನ್ನ ಮಾವ, ನನ್ನ ತಾಯಿ, ನನ್ನ ಅಜ್ಜಿ, ನನ್ನ ತಂದೆ, ನನ್ನ ಅಣ್ಣ, ಅಕ್ಕ ಮತ್ತು ಅಣ್ಣ ತಮ್ಮ ಅವರೆಲ್ಲ ಬೇರೆ ಕಡೆಯಿಂದ, ಅವರು ಒಂದೇ ಮನೆಯಲ್ಲಿ ನಾವು ಊಟ ಮಾಡಿ ಅದನ್ನು ಮಾಡೋದು. ಆಗ ಜೀವನ ಉಂಟಲ್ಲ, ಅಂಥ ಜೀವನ ನಮಗೆ ಜೀವನದಲ್ಲಿ ಇನ್ನೂ ನಾನು ಹೇಳೋದು ನಮ್ಮ ಈಗಿನ ಎಂಥದ್ದು, ಮದುವೆ ಆಗೋದು, ಮದುವೆ ಆದ ಕೂಡಲೇ ಹೆಂಡತಿಯನ್ನು ಹಿಡ್ಕೊಂಡು ಇವಾಗ ಹೋಗಿ ಫ್ಲ್ಯಾಟಿಗೆ ಹೋದ, ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟ. ಏನು ಪ್ರಯೋಜನ ಅವನಿಗೆ? ಎಂತ ಉಂಟು? ಏನಿಲ್ಲ. ಸತ್ಯ ಹೇಳ್ತೇನೆ, ಇಸ್ ನಾಟ್ ಇಸ್ ಎ ಯೂಸ್ಲೆಸ್ ಲೈಫ್. ಅವನಿಗೆ ಒಂದು 4 ಜನರ ಹತ್ರ ಬೆರೆಸಿ ಗೊತ್ತಿಲ್ಲ, 4 ಜನರ ಹತ್ರ ಕೂಡಿ ಕೊಟ್ಟು ಗೊತ್ತಿಲ್ಲ, ಅವನಿಗೆ ಏನೂ ಗೊತ್ತಿರೋದಿಲ್ಲ. ಒಂದು ಹೇಳ್ತೇನೆ, ಇಲ್ಲಿ ಎಲ್ಲ ನಾವು ಕಲಿತೇವೆ. ನಾವು ಈ ಕೂಡುಕಟ್ಟು ಕುಟುಂಬದಲ್ಲಿ ಇದೆಲ್ಲ ಕಲಿತು ನಾವು ಭಾಳ ಸಂತೋಷದಿಂದ ಜೀವನವನ್ನು ಸಾಗಿಸ್ತೇವೆ. ಆಮೇಲೆ 10 ಅಥವಾ 20 ವರ್ಷ ಆದಮೇಲೆ ನನ್ನ ಮಾವನಿಗೆ ಫೋನ್ ಮಾಡ್ತೇನೆ, ನನ್ನ ಅಣ್ಣನಿಗೆ ಫೋನ್ ಮಾಡ್ತೇನೆ, ನಮಗೆ ಫೋನ್ ಮಾಡ್ತಾರೆ. ಅಷ್ಟು ಸಂತೋಷದ ಜೀವನವನ್ನು ನಾವು ಕಲಿತೇವೆ. ಅದು ಧ್ವನಿಕಾ ಸ್ಟುಡಿಯೋಗೆ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಸಂತೋಷ ಆಯಿತು ನಿಮ್ಮ ಹತ್ರ ಮಾತನಾಡಿ. ಯಾಕಂದರೆ ನಿಮ್ಮಲ್ಲಿ ಮಾತಾಡುವಾಗ ಇನ್ನೂ ಕೂಡ ಮಾತಾಡುವಂತ ಆಗ್ತದೆ. ಯಾಕಂದರೆ ನಾನೇನು ದೊಡ್ಡ ತಿಳಿದವ ಏನಲ್ಲ, ನಾನು ನನ್ನ ಜೀವನದ ಅನುಭವವನ್ನು ತಮಗೆ ತಿಳಿಸಿದ್ದೇನೆ. ಆದ್ದರಿಂದ ನನಗೂ ಕೂಡ ಏನಂದರೆ, ನಮ್ಮ ಯಾರಾದರೂ ಫ್ರೆಂಡ್ಸ್ ಇಂಥದ್ದೆಲ್ಲ ತಿಳುವಳಿಕೆ ಕೊಟ್ಟರೆ ಅವರಿಗೆ ಸಂತೋಷದಿಂದ ನಾನು ಕೂಡ ಅದರಲ್ಲಿ ಭಾಗಿಯಾಗ್ತೇನೆ ಅಂತ ಹೇಳಲಿಕ್ಕೆ ನಾನು ಅಂಥ ಕೆಲಸವನ್ನೇ ಇಷ್ಟರವರೆಗೆ ಮಾಡಿದ್ದು. ನಾನು ಕಟ್ಪಾಡಿಯಲ್ಲಿ ಕೂಡ ಹೇಳಿದಲ್ಲ, ಸಾರ್ವಜನಿಕ ಗಣೇಶೋತ್ಸವದ ಅಧ್ಯಕ್ಷನಾಗಿದ್ದೇನೆ, ಕೆಲಸ ಮಾಡ್ತಿದ್ದೆ. ನಾವು ಇನ್ನು 48 ವರ್ಷ ಆಯಿತು ಸಾರ್ವಜನಿಕ ಗಣೇಶೋತ್ಸವ ಇಲ್ಲಿ ನಮ್ಮ ಮುಂದೆ ಇಲ್ಲಿ ಮಾಡಿದ್ದು. ಪ್ರತಿ ಸಾರ್ವಜನಿಕ ಗಣೇಶೋತ್ಸವ ನೀವು ಬರಬೇಕು. ಒಂದು ದಿವಸ 3 ದಿವಸ ನಾವು ಇಡ್ತೇವೆ. 1ನೇ ದಿವಸ ಗಣಪತಿ ಪೂಜೆ, 2ನೇ ದಿವಸ ಅಲ್ಲಿಗೆ ನಾವು ಅನ್ನ ಸಂತರ್ಪಣೆ ಪಬ್ಲಿಕ್ಕಿಗೆ ಅದು ಯಾರಾದರೂ ಬರ್ತಾರೆ, ನಮಗೆ ದೇವರು ಕೊಡ್ತಾರೆ. ಆಮೇಲೆ 3ನೇ ದಿವಸ ಇದು ನೀರಿಗೆ ಹಾಕೋದು, ದೊಡ್ಡ ಪ್ರದರ್ಶನ ಮಾಡಿ ಇದೆಲ್ಲ. ಯಾಕಂದರೆ ಇದೆಲ್ಲ ಕೆಲವು ಆ್ಯಕ್ಟಿವಿಟೀಸ್ ಬೇಕು ನಮಗೆ ಜೀವನದಲ್ಲಿ. ಅದೆಲ್ಲ ಇದ್ದ ಕೂಡಲೇ ಸಂತೋಷ ಆಗ್ತದೆ. ಊರಿಗೆ ಒಂದು ಹೆಮ್ಮೆ ಎಂತ ಅವ್ರಿಗೆ ಕೂಡ ನೋಡುವವರಿಗೆ ಖುಷಿ ಆಗ್ತದೆ. ಇಂಥ ಆ್ಯಕ್ಟಿವಿಟೀಸ್ ಬರೀ ಸುಮ್ಮನೆ ದಡ್ಡನಾಗಿ ಮನೆಯಲ್ಲಿ ಇರುವ ಬದಲಿಗೆ ಇಂಥದ್ದಕ್ಕೆಲ್ಲ ಸ್ವಲ್ಪ ಇನ್ವಾಲ್ವ್ ಆದರೆ ಖುಷಿ ಆಗ್ತದೆ. ನಿಮ್ಮ ಮುಖದಲ್ಲಿ ನಗು ಬರ್ತದೆ, ನನ್ನ ಮುಖದಲ್ಲಿ ನಗು ಬರ್ತದೆ, ಸಂತೋಷ ಜೀವನ ನಡೆಸಲಿಕ್ಕೆ ಖುಷಿ ಆಗ್ತದೆ.